ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ಹೊಟ್ಟೆ ಉಬ್ಬರ ಹಾಗೆ ಎದೆ ಉರಿ ಯಾವೆಲ್ಲ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ ನ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ಕಿರಣ್ ಎಸ್ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಿಮಗೂ ಮತ್ತೆ ಸಿರಿ ಕನ್ನಡ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಈಗ ಮೊದಲನೇದಾಗಿ ಸರ್, ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ನಮ್ಗೆ ಕೂಡ ತಿಳ್ಕೊಳ್ಳುವಂಥ ಕುತೂಹಲ ಇದೆ. ಸೊ ಪ್ಲೀಸ್ ತಿಳಿಸೋದಾದ್ರೆ ಸರ್. ಶೋರ್. ನಮ್ಗೆ ತಿಳಿದಿರೋ ಹಾಗೆ ನಾವು ಬಾಯಲ್ಲಿ ಏನು ಆಹಾರ ತಗೋತೀವಿ ಅದಾದಮೇಲೆ ಎಲ್ಲೋಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಎಲ್ಲ ಗೊತ್ತಿರುತ್ತೆ, ಆದರೆ ಸಾಮಾನ್ಯ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಈಗ ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ನಾವೇನು ಬಾಯಿಂದ ಆಹಾರ ತಿಂತೀವಲ್ಲ, ಆಹಾರ ತಿನ್ನುವಾಗ ಬಾಯಲ್ಲಿ ಅಗದು ಅದನ್ನು ನುಂಗ್ತೀವಿ. ನುಂಗಿದಾಗ ಅದು ಎದೆ ಭಾಗದಲ್ಲಿರೋ ಅನ್ನನಾಳದ ಮುಖಾಂತರ ಹೋಗಿ ನಮ್ಮ ಜಠರ ಅಥವಾ ಸ್ಟಮಕ್ಕನ್ನು ಸೇರುತ್ತೆ. ಸ್ಟಮಕ್ಕಿಂದ 2-3 ಅವರ್ ಆದ ನಂತರ ಅದು ಸಣ್ಣ ಕರಳಿಗೆ ಹೋಗುತ್ತೆ. ಸಣ್ಣ ಕರಳಲ್ಲೂ ಅದು 2ರಿಂದ 6 ತಾಸು ಅದು ಇರುತ್ತೆ, ಜೀರ್ಣ ಆಗುತ್ತೆ. ಅದಾದ ನಂತರ ಅದು ಹೋಗೋದು ದೊಡ್ಡ ಕರಳಲ್ಲಿ. ದೊಡ್ಡ ಕರಳಲ್ಲಿ ಅದು 30ರಿಂದ 36 ಗಂಟೆಗಳ ಕಾಲ ಇದ್ದು ನಂತರ ಗುದದ್ವಾರದ ಮುಖಾಂತರ ಅದನ್ನು ನಾವು ಹೊರಗಡೆ ಹಾಕ್ತೀವಿ. ಈ ಥರ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಇದೆ. ಈ ಜೀರ್ಣಾಂಗ ವ್ಯವಸ್ಥೆ ತಿಳ್ಕೊಳ್ಳೋದು ಏನಕ್ಕೆ ಮುಖ್ಯ ಅಂದರೆ, ನಾವು ಯಾವಾಗಲೂ ಎದೆ ಉರಿ, ಹೊಟ್ಟೆ ಉಬ್ಬರ ಅಂತ ನಾವು ಕಂಪ್ಲೇಂಟ್ ಮಾಡಿದಾಗ ಎದೆ ಭಾಗದಲ್ಲಿ ಏನಿದೆಯಪ್ಪ ಅಂದ್ಕೊಂಡ್ರೆ ಎದೆ ಭಾಗದಲ್ಲಿರೋದು ಅನ್ನನಾಳ. ಹೊಟ್ಟೆ ಉಬ್ಬರ ಅದರಲ್ಲಿ 3 ಥರ ಅಂಗಗಳು ಇರುತ್ತೆ. ಒಂದು ಸ್ಟಮಕ್ ಅಥವಾ ಜಠರ ಅನ್ನೋದು, ಎರಡನೇದು ಸಣ್ಣ ಕರಳು ಮತ್ತು ದೊಡ್ಡ ಕರಳು. ಈ 3 ಸಮಸ್ಯೆಗಳಿಂದಲೂ ಹೊಟ್ಟೆ ಉಬ್ಬರ ಬರ್ಬೋದು ನಮಗೆ. ಅದಕ್ಕೋಸ್ಕರ ನಾವು ಈ ಸಂಕ್ಷಿಪ್ತವಾಗಿ ಇದನ್ನು ತಿಳ್ಕೊಂಡ್ರೆ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಏನು ಹೇಳ್ತೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಮುಂದೆ ನಿಮ್ಮ ಸಮಸ್ಯೆಗಳನ್ನ ನೀವು ಯಾಕೆ ಬಂದಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೂ ಒಂದು ಸೂಕ್ಷ್ಮವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಇದು. ಓಕೆ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ ಮೇಡಮ್, ಪ್ರಭಾ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಚಂಪದ್ನದಿಂದ ಮೇಡಮ್. ಓಕೆ, ನಿಮ್ಮ ಏನ್ ಸಮಸ್ಯೆ ಏನಿದೆ, ಪ್ರಶ್ನೆ ಏನಿದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ಕುಟ್ಕೆ ಎದೆ ಉರಿತಿರೋ ಊಟ ಏನಾದ್ರು ಊಟ ಮಾಡಿದಾಗ. ಓಕೆ, ಹಲೋ ಹೇಳಿ ಮೇಡಮ್, ಕೇಳಿಸ್ತಿದೆ, ಹೇಳಿ. ನಿಮ್ಮ ಮಾತಾಡೋದು ಕೇಳಿಸ್ತಿದೆ, ಹೇಳಿ. ಹಲೋ ಹೇಳಿ ಕೇಳಿಸ್ತಿದೆ. ಹೇಳಿ, ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ಎದೆ ಉರಿತಿದೆ, ಸ್ವಲ್ಪ ಹೊಟ್ಟೆ ಬ್ಲೀಡಿಂಗ್ ಸ್ವಲ್ಪ ಡೇಟ್ ಆದಾಗ ಅದ್ರ ಹಂಗಾಗಿ ಸ್ವಲ್ಪ ಹೊಟ್ಟೆ ದಪ್ಪ ಜಾಸ್ತಿ ಇದ್ರಾಗ ಕಾಣಿಸ್ತದೆ. ಹೌದು, ಅದೇ ನಾವು ಇವತ್ತಿನ ವಿಷಯನ ನೀವು ಮೊದಲೇ ಪ್ರಶ್ನೆ ಕೇಳಿಬಿಟ್ಟಿದ್ದೀರಾ, ಎದೆ ಉರಿ ಮತ್ತು ಹೊಟ್ಟೆ ಉಬ್ಬರ ಅಂತೇಳಿ. ನನ್ನ ಪ್ರಕಾರ ನಿಮಗೆ ಇರೋದು ಸಮಸ್ಯೆ 2, ಒಂದು ಅನ್ನನಾಳದ್ದು ಮತ್ತು ಜಠರದ್ದು ಅಂತ ನನ್ನ ಭಾವನೆ. ಇದು ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮಗೆ? ಬ್ಲೀಡಿಂಗ್ ಏನು ಅಲ್ಲೇ 2-3 ವರ್ಷದಿಂದನೂ ಆಯ್ತಾ ಇಲ್ಲ. ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದು ಅಲ್ಲೇ 1 ತಿಂಗಳು ಮೇಲೆ 2 ತಿಂಗಳು ಆಯ್ತದೆ ಸರ್ ಅದು. ಓಕೆ, ಅದೇ ಈ ಥರ ನಿಮಗೆ ತಿಂಗಳಾನ್ಗಟ್ಟಲೆ ಸಮಸ್ಯೆ ಇದ್ದಾಗ ನಾವು ಅದನ್ನು ಸೂಕ್ಷ್ಮವಾಗಿ ಟೆಸ್ಟ್ಗಳ ಮುಖಾಂತರ ನೋಡಿದ್ರೆ ಒಳ್ಳೆಯದು. ನನಗೆ ತಿಳಿದಿರೋ ಪ್ರಕಾರ ನೀವು ಮೋಸ್ಟ್ಲಿ ಕೆಲವೊಂದು ಮೆಡಿಸಿನ್ಸ್ ಟ್ರೈ ಮಾಡಿರ್ತೀರ, ನೀವೇ ತೊಗೊಂಡಿರ್ತೀರಾ ಅಥವಾ ಅಕ್ಕಪಕ್ಕದ ಡಾಕ್ಟರ್ ಹತ್ರ ಹೋಗಿ ಸಲಹೆ ತೊಗೊಂಡು ಯೂಸ್ ಮಾಡಿರ್ತೀರಾ, ಆದರೂ ಕಮ್ಮಿ ಆಗಿರಲ್ಲ ಅಂತಂದರೆ ಇದಕ್ಕೆ ಮುಂದಿನ ಟೆಸ್ಟ್ಸ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಎಂಡೋಸ್ಕೋಪಿ ಅಮ್ಮ. ಬಾಯಿಂದ ಮಾಡುವಂಥ ಎಂಡೋಸ್ಕೋಪಿ ಅನ್ನೋ ಟೆಸ್ಟ್ ಮುಖಾಂತರ ನಾವು ಅನ್ನನಾಳ ಮತ್ತು ಜಠರದ ಒಳಭಾಗ ನೋಡಿದ್ರೆ ನಮಗೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕೆ ನಿಮ್ಗೆ ಎಕ್ಸಾಕ್ಟ್ಲಿ ಈ ಥರ ತೊಂದರೆ ಆಗ್ತಿದೆ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಅದಕ್ಕೆ ನನ್ನ ಸಲಹೆ ಏನಂದರೆ, ನಿಮ್ಮ ಹತ್ತಿರದ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಹೊಟ್ಟೆ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಂಡೋಸ್ಕೋಪಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಜೀರ್ಣಾಂಗ ವ್ಯೂಹ, ಜೀರ್ಣಾಂಗ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಸರ್. ಆಸಿಡ್ ರಿಫ್ಲೆಕ್ಸ್ ಅಂತ ನಾವು ಕೇಳಿದ್ದೀವಿ. ಸೊ ಆಸಿಡ್ ರಿಫ್ಲೆಕ್ಸ್ ಅಂದರೆ ಏನು ಸರ್? ಈಗ ನಾವು ಅನ್ನನಾಳದ ಬಗ್ಗೆ ಹೊಟ್ಟೆ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಅಂತ ತಿಳ್ಕೊಂಡ್ವಿ. ಅನ್ನನಾಳ ಅಂದರೆ ಅದೊಂದು ಮಸ್ಕ್ಯುಲರ್ ಟ್ಯೂಬ್ ಥರ, ಅದು ಬಾಯಿಂದ ಹೊಟ್ಟೆಗೆ ಆಹಾರವನ್ನು ತಗೊಂಡು ತಲುಪಿಸುತ್ತೆ. ಅದರೊಳಗೆ ಯಾವುದೇ ಥರದ ಜೀರ್ಣಕ್ರಿಯೆ ಆಗೋದಿಲ್ಲ. ಅದರಲ್ಲಿ ಯಾವುದೇ ಥರದ ಡೈಜೆಸ್ಟಿವ್ ಎನ್ಸೈಮ್ಸ್ ಆಗಲಿ ಯಾವುದೇ ಪದಾರ್ಥಗಳು ನಿಲ್ಲೋದಿಲ್ಲ. ನಾವು ತಿನ್ನೋ ಆಹಾರ ಕೆಲವೇ ಸೆಕೆಂಡ್ಗಳಲ್ಲಿ ಜಠರ ತಲುಪಿಬಿಡುತ್ತೆ. ಹೊಟ್ಟೆ ಭಾಗ ಅಂದರೆ ನಾನು ಹೇಳ್ತಾ ಇರೋದು ಜಠರದಲ್ಲಿ ನಮಗೆ ಆ್ಯಸಿಡ್ ಮತ್ತು ಡೈಜೆಸ್ಟಿವ್ ಎನ್ಸೈಮ್ಸ್ ಸಿಗುತ್ತೆ. ಇವೆರಡು ಏನು ಮಾಡುತ್ತೆ ಅಂದರೆ ನಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಆಗಿ ಹೊಟ್ಟೆ ಮತ್ತು ಅನ್ನನಾಳದ ಮಧ್ಯ ಒಂದು ಸರ್ಕ್ಯುಲರ್ ಮಸಲ್ ರಿಂಗ್ ಇರುತ್ತೆ. ಅದನ್ನು ಲೋವರ್ ಇಸೋಫೇಜಲ್ ಸ್ಪಿಂಕ್ಟರ್ ಅಥವಾ LES ಅಂತ ಕರಿತೀವಿ. ಈ ಸ್ಪಿಂಕ್ಟರು ಎಲ್ಲರಿಗೂ ಸಾಧಾರಣವಾಗಿ ಟೈಟಾಗಿ ಕ್ಲೋಸ್ ಆಗಿರುತ್ತೆ.
ಕೆಲವ್ರಿಗೆ ಇದು ಲೂಸ್ ಆಗಿರೋದ್ರಿಂದ ಹೊಟ್ಟೆ ಒಳಗಡೆ ಇರುವಂಥ ಆ್ಯಸಿಡ್ಡು ಹಿಮ್ಮುಖವಾಗಿ ಮೇಲ್ಭಾಗಕ್ಕೆ ಬಂದು ಅನ್ನನಾಳಕ್ಕೆ ಚೆಲ್ಕೋತಾ ಇರುತ್ತೆ. ಈ ಥರ ಚೆಲ್ಲಿದಾಗ ಅನ್ನನಾಳದಲ್ಲಿ ನಮಗೆ ಅನುಭವ ಆಗುವಂಥ ಉರಿಯೇ ಎದೆ ಉರಿ ಅಂತ ನಾವು ಹೇಳ್ತೀವಿ. ಈ ಎದೆ ಉರಿನ ನಾವು ಹಾರ್ಟ್ ಪ್ರಾಬ್ಲಮ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎದೆ ಗೂಡಲ್ಲಿ ನಮ್ಗೆ ಗೊತ್ತಿರೋ ಸಹಜವಾಗಿ ಹೃದಯ, ಶ್ವಾಸಕೋಶ, ಅನ್ನನಾಳ ಮೂರು ಇರ್ತವೆ. ಅಂದರೆ ಎದೆ ಉರಿ ಅಂದರೆ ನಮಗೆ ಅನ್ನನಾಳದ ಉರಿ ಅಥವಾ ಹೊಟ್ಟೆಯಿಂದ ಆ್ಯಸಿಡ್ ಹಿಮ್ಮುಖವಾಗಿ ಅನ್ನನಾಳಕ್ಕೆ ಬರೋದ್ರಿಂದ ಆಗುವಂಥ ಸಮಸ್ಯೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ತುಂಬ ಸಲ ಜನ ಎದುರ್ಕೊಂಡು ಎದೆ ಉರಿತಿದೆ ಅಂತ ಹೇಳಿ ಕಾರ್ಡಿಯಾಕ್ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಟೆಸ್ಟ್ ಮಾಡಿಸ್ಕೊಂಡು ನಂತರ ನಮ್ಮ ಹತ್ರ ಬರೋದು ಇದೆ. ಕೆಲವರು ಆ ಎದೆ ಉರಿನ ಅಸಿಡಿಟಿ ಅಂತ ಅವರೇ ನಿರ್ಧರಿಸ್ಕೊಂಡು ಅಸಿಡಿಟಿ ಮಾತ್ರೆ ತಗೊಂಡು ಕೊನೆಗೆ ಹೋಗಿ ಅದು ಹಾರ್ಟ್ ಡಿಸೀಸ್ ಅಂತ ಆಗುವಂಥ ನಿದರ್ಶನಗಳು ಇದೆ. ಸೊ ಇದು ಯಾವುದು ನೀವೇ ಡಿಸೈಡ್ ಮಾಡ್ಕೋಬೇಡಿ. ನಾವು ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಿದ್ವಿ. ಎದೆ ಉರಿ ಅಂದರೆ ಅನ್ನನಾಳದ ಉರಿ, ಹೊಟ್ಟೆಯಿಂದ ಬರುವ ಆ್ಯಸಿಡ್ ಹಿಮ್ಮುಖವಾಗಿ ಅನ್ನನಾಳಕ್ಕೆ ಬಂದು ಅಲ್ಲಿ ಉರಿಯನ್ನು ಉಂಟು ಮಾಡುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಸರ್, ಇದ್ರ ಬಗ್ಗೆ ಮಾತಾಡೋಣ. ಗ್ಯಾಸ್ಟ್ರೈಟಿಸ್ ಅಥವಾ ಉರಿ ಬಂದ್ರೆ ಯಾವ ರೀತಿಯಾಗಿರುತ್ತೆ, ಅಥವಾ ಕಾರ್ಡಿಯಾಕ್ ನೀವು ಹೇಳಿದಾಗೆ ಉರಿ ಬಂದ್ರೆ ಯಾವ ರೀತಿಯಾಗಿರುತ್ತೆ ಅಂತ. ಬಟ್ ಅದಕ್ಕೆ ಮುಂಚೆ ಸರ್, ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು, ಅದ್ರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ. ಈಗ ಸಾಧಾರಣವಾಗಿ ಜನಗಳು ಬಳಸುವಂಥ ಪದ ಗ್ಯಾಸ್ಟ್ರೈಟಿಸ್ ಅಂತ. ಗ್ಯಾಸ್ಟ್ರೈಟಿಸ್ ಅಂದರೆ ನಮ್ಮ ಮೆಡಿಕಲ್ ಟರ್ಮಿನಾಲಜಿಲಿ ಹೊಟ್ಟೆ ಅಥವಾ ಜಠರದ ಸಮಸ್ಯೆ ಅಂತ. ಅನ್ನನಾಳ ಅದರ ಸುತ್ತದಲ್ಲಿ ಎದೆ ಉರಿ ಬರ್ತದೆ, ಅದನ್ನ ಅದೇ ಬೇರೆ ಇದೇ ಬೇರೆ. ನಾವು ಎದೆ ಉರಿ ಬಂದರೂ ಗ್ಯಾಸ್ಟ್ರೈಟಿಸ್ ಅಂತೀವಿ, ತೇಗ್ ಬಂದರೂ ಗ್ಯಾಸ್ಟ್ರೈಟಿಸ್ ಅಂತೀವಿ, ಕೆಳಗಡೆ ಗುದದ್ವಾರದಿಂದ ತುಂಬ ಸಲ ಗಾಳಿ ಹೋಗ್ತಿದ್ರು ಗ್ಯಾಸ್ಟ್ರೈಟಿಸ್ ಅಂತೀವಿ. ಸೊ ನನ್ನ ಸಜೆಷನ್ ಏನಂದ್ರೆ ನಾವು ಈ ಥರ ವರ್ಡ್ಸ್ ಯೂಸ್ ಮಾಡೋದನ್ನ ಬಿಡಬೇಕು. ಮೊದಲು ಗ್ಯಾಸ್ಟ್ರೈಟಿಸ್ ಆ ಥರದ್ದು ನಮ್ಗೆ ಏನು ಸಮಸ್ಯೆ ಇದೆ ಅದನ್ನ ಡಾಕ್ಟರ್ಗೆ ಡೈರೆಕ್ಟಾಗಿ ಹೇಳ್ಬೇಕು. ನನಗೆ ಒಕ್ಕಳದ ಮೇಲ್ಭಾಗದಲ್ಲಿ ನೋವಿದೆ ಡಾಕ್ಟ್ರೆ, ಒಕ್ಕಳದ ಮೇಲ್ಭಾಗ ಉಬ್ಬರಿಸುತ್ತೆ, ಒಕ್ಕಳದ ಮೇಲ್ಭಾಗ ನೋವುತ್ತೆ, ಎದೆ ಭಾಗದಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ, ನುಂಗೋ ಕಷ್ಟ ಆಗುತ್ತೆ, ಈ ಥರ ನಾವು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ ಡಾಕ್ಟ್ರಿಗೆ ಅದು ಅನ್ನನಾಳದ, ಹೊಟ್ಟೆದ, ಸಣ್ಣ ಕರಳದ, ದೊಡ್ಡ ಕರಳದ ಅಂತ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅದ್ರ ಮೇಲೆ ಅವರು ಟೆಸ್ಟಿಂಗ್ ಅಡ್ವೈಸ್ ಮಾಡ್ತಾರೆ, ಟ್ರೀಟ್ಮೆಂಟು ಅಡ್ವೈಸ್ ಮಾಡ್ತಾರೆ. ನಾವೇ ಸ್ವಯಂ ಹೋಗಿ ಗ್ಯಾಸ್ಟ್ರೈಟಿಸ್ ಡಾಕ್ಟ್ರೆ ನನಗೆ ಮಾತ್ರೆ ಕೊಡಿ ಅಂತ ಯಾವತ್ತು ಹೇಳೋದು ಸರಿಯಲ್ಲ. ನಮಗಿರೋ ಸಮಸ್ಯೆನ ನಾವು ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ನೀವು ಕೇಳಿದ ಪ್ರಶ್ನೆ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂದರೆ ಹೊಟ್ಟೆ ಒಳಗೆ ಅಂದರೆ ಜಠರದ ಒಳಗಡೆ ಇರೋ ಲೈನಿಂಗ್ ಇರ್ತೀವಲ್ಲ, ಮ್ಯೂಕೋಸಾ ಅಂತ ಹೇಳ್ತೀವಲ್ಲ, ಅದು ಊತ ಬಂದು ಅದರಲ್ಲಿ ಸ್ವೆಲ್ಲಿಂಗ್ ಕಾಣಿಸಿದಾಗ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಅದರಲ್ಲಿ ಏನು ಲಕ್ಷಣಗಳು ಬರ್ಬೋದು ಅಂದರೆ ಮೇಲು ಭಾಗದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹೊಟ್ಟೆ ಉರಿ ಈ ಥರ ಆಗುತ್ತೆ. ಓಕೆ ಸರ್, ಒಬ್ಬರು ಕರೆ ಇದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಲೌಡ್ ಸ್ಪೀಕರ್ ಆಫ್ ಮಾಡಿ ಕರೆಕ್ಟಾಗಿ ಮಾತಾಡಿ. ಎಲ್ಲಿಂದ ಕಾಲ್ ಮಾಡ್ತಿರೋದಂದ್ರಿ? ನಾವು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಅಂತ ಮಾತಾಡೋದು, ಮರಮನಹಳ್ಳಿ ಹೋಗ್ಲಿ, ದೇವಲಾಪುರ. ಓಕೆ ಸರ್, ನಿಮ್ಮ ಹೆಸರು ಸರ್? ಏನ್ ಸರ್? ಮಂಜುನಾಥ್. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ಮಂಜುನಾಥ್ ಅವ್ರು, ಹೇಳಿ ಏನು ಸಮಸ್ಯೆ? ನಮಸ್ಕಾರ, ಹೇಳಿ. ಬೆಳಗ್ಗೆ ಊಟ ಮಾಡಿದ್ರ ಊಟ ಉಳಿತಡಿಕೆ ಸರ್, ಊಟ ಮಾಡೋದು ಇಲ್ಲ. ಮತ್ತೆ ಪ್ರಶ್ನೆ ತಿರ್ಗಾ ಕೇಳಿ, ಮತ್ತೆ ಕೇಳಿ. ಬೆಳಗ್ಗೆ ಊಟ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? ಎದೆ ಉರಿಯುತ್ತೆ. ಓಕೆ ಓಕೆ, ಅದೇ ಎದೆ ಉರಿ ಯಾವಾಗಲೇ ಹೇಳುತ್ತಾ ಇರೋ ಹಾಗೆ ನಾನು ಅನ್ನನಾಳದ ಸಮಸ್ಯೆ ಅದು. ಎದೆ ಉರಿತಿದೆ ಊಟ ಮಾಡಿದ್ರೆ ಅಂದರೆ ಅನ್ನನಾಳದ ಸಮಸ್ಯೆ ಅದು. ಅನ್ನನಾಳದಲ್ಲಿ ಗಾಯಗಳಾಗಿ ಅಲ್ಸರ್ಗಳಾಗಿರೋದ್ರಿಂದನೂ ಎದೆ ಉರಿ ಬರ್ಬೋದು, ಅಥವಾ ಆಹಾರ ಕ್ರಮ ಸರಿ ಇಲ್ಲದೆ ಇದ್ರಾಗ್ರೆ ಅದರಿಂದನೂ ಎದೆ ಉರಿ ಬರ್ಬೋದು. ಆಹಾರ ಕ್ರಮ ಸರಿ ಇಲ್ಲ ಅಂದರೆ ತುಂಬ ಖಾರವಾದ ಆಹಾರ, ಆಯಿಲಿ ಫುಡ್ಡು ಆ ಥರ ತಗೊಳ್ಳೋದ್ರಿಂದನೂ ಎದೆ ಉರಿ ಬರಬಹುದು. ಅದಕ್ಕೆ ನಿಮ್ಗೆ ಎಕ್ಸಾಕ್ಟಾಗಿ ಏನಿದೆ ಅನ್ನೋದನ್ನು ನೋಡಿಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ನನ್ನ ಸಜೆಷನ್ನು ಹತ್ತಿರದ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮೀಟ್ ಮಾಡಿದ್ರೆ ಒಳ್ಳೆಯದು. ಸರ್, ಈಗ ಆಸಿಡ್ ರಿಫ್ಲೆಕ್ಸ್ ಇರ್ಬೋದು ಅಥವಾ GERD ಸಮಸ್ಯೆ ಇರ್ಬೋದು, ತುಂಬಾ ವರ್ಷಗಳಿಂದ ಕೆಲವ್ರಿಗಿರುತ್ತೆ. ಕೆಲವರು ಟ್ಯಾಬ್ಲೆಟ್ ತಗೊಂತಾರೆ ಅಥವಾ ಮನೆ ಮದ್ದು ಏನೋ ಮಾಡ್ಕೊತಾರೆ, ಸುಮ್ಮನೆ ಆಗ್ಬಿಡ್ತಾರೆ, ತುಂಬಾ ವರ್ಷಗಳಿಂದ ಇರುತ್ತೆ. ಸೊ ಇದು ಕಾಯಿಲೆ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ? ಕಾಯಿಲೆ ಆಗಿದ್ರೆ ಯಾವೆಲ್ಲ ರೋಗ ಲಕ್ಷಣಗಳಿರುತ್ತೆ? ಇದೇನಂದರೆ ಇದು ಆಸಿಡ್ ರಿಫ್ಲಕ್ಸ್ ಅನ್ನೋದು ಒಂದು ಮಟ್ಟಕ್ಕೆ ಅದು ನಾರ್ಮಲ್ ಫಿಸಿಯಾಲಜಿ, ಅದು ಸಾಧಾರಣ. ಹೆವಿ ಮೀಲ್ಸ್ ತಿಂದಾಗ ನಮಗೆ ಹೊಟ್ಟೆಯಲ್ಲಿರುವಂಥ ಆಹಾರ ಮತ್ತು ಅದ್ರ ಜೊತೆಗೆ ಆ್ಯಸಿಡ್ಡು ಹಿಮ್ಮುಖವಾಗಿ ಅನ್ನನಾಳಕ್ಕೆ ಮತ್ತು ಬಾಯಿಗೆ ಬರುವಂಥದ್ದು ಆಗುತ್ತೆ. ಅಂದರೆ ಯಾವಾಗ ಈ ಸಮಸ್ಯೆಯಿಂದ ನಮಗೆ ದೈನಂದಿನ ಚಟುವಟಿಕೆಗಳಲ್ಲಿ ತೊಂದರೆ ಉಂಟಾಗ್ತಿರುತ್ತೆ ಅಥವಾ ಅನ್ನನಾಳದ ಒಳಭಾಗಕ್ಕೆ ಗಾಯಗಳಾಗುತ್ತೆ, ಅವಾಗ ಇದನ್ನು ಕಾಯಿಲೆ ಅಂತ ಪರಿಗಣಿಸ್ತೀವಿ. GERD ಅಂದರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಕರಿತೀವಿ. ಇಲ್ಲ ಅಂದರೆ ಸಾಧಾರಣವಾಗಿ ಆಸಿಡ್ ರಿಫ್ಲಕ್ಸ್ ಅಥವಾ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲಕ್ಸ್ ಅನ್ನೋದು
ನಾರ್ಮಲ್ ಮನುಷ್ಯರಿಗೂ ಕೂಡ ಆಗೋವಂಥದ್ದೇ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಯಾವಾಗ ಇದು ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಉಂಟು ಮಾಡ್ತಿದೆ, ತುಂಬ ಸಲ ಆಗ್ತಾನೆ ಇರುತ್ತೆ, ಆವಾಗ ಇದನ್ನ ನಿರ್ಲಕ್ಷಿಸುವಾಗಿಲ್ಲ. ನೀವು ಹೇಳಿದಾಗೆ ತುಂಬ ವರ್ಷದಿಂದ ಇತ್ತು, ತಮ್ಮ ತಾನೇ ಸ್ವಯಂ ಅವರು ವೈದ್ಯ ಮಾಡ್ಕೋತಿದ್ರು, ಆ ಥರನೂ ಕೂಡ ಮಾಡಬಹುದು. ಅಂದರೆ ಅದು ಯಾವಾಗ ಅಂದರೆ ದ ಇಂಟೆನ್ಸಿಟಿ ಆಫ್ ಡಿಸೀಸ್, ಅಂದರೆ ಸಿವಿಯರಿಟಿ ಆಫ್ ಡಿಸೀಸ್ ಅಂತೀವಲ್ಲ, ರೋಗ ಲಕ್ಷಣ ತುಂಬ ಕಮ್ಮಿ ಇದ್ದಾಗ, ಅಂದರೆ ವಾರಕ್ಕೆ ಒಂದ್ಸಲನೋ ಆ ಥರ ಆದಾಗ ನಾವು ಓವರ್ ದ ಕೌಂಟರ್ ನಾನ್ ಪ್ರಿಸ್ಕ್ರಿಪ್ಷನ್ ಈ ಅಂಗಡಿಗಳಲ್ಲಿ ಸಿಗೋವಂಥ ಮಾತ್ರೆಗಳು ತಗೊಂಡು ನಾವು ಮಾಡ್ಬೋದು. ಅಂದರೆ ಯಾವಾಗ ಅದು ದಿನಕ್ಕೆ ಅಥವಾ ವಾರಕ್ಕೆ 2ರಿಂದ 3 ಸಲ ಬರೋಕ್ಕೆ ಶುರು ಆಗುತ್ತೆ, ಆವಾಗ ಅದು ಮಾಡ್ರೇಟ್ಲಿ ಸಿವಿಯರ್ ಅಂತ ಆಗುತ್ತೆ. 4 ಸಲಕ್ಕಿಂತ ಮೇಲೆ ಪಟ್ಟು ವಾರದಲ್ಲಿ ಬಂದರೆ ಅದನ್ನು ಸಿವಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಎರಡೂ ಪರಿಸ್ಥಿತಿಯಲ್ಲಿ ನಾನು ಹೇಳೋದು ಡಾಕ್ಟ್ರನ್ನ ಕಾಣಬೇಕು, ಅವರಿಂದ ಸಲಹೆ ಪಡಿಬೇಕು, ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದು. ಓಕೆ ಸರ್, ಹಾಗಾದ್ರೆ ಇದು ಆಸಿಡ್ ರಿಫ್ಲೆಕ್ಸ್ ಇರ್ಬೋದು ಅಥವಾ GERD ಸಮಸ್ಯೆ ಇರ್ಬೋದು, ಯಾವೆಲ್ಲ ಕಾರಣಗಳಿಂದ ಇದು ಬರುತ್ತೆ ಅಂತ ನಾವು ತಿಳ್ಕೋಬೇಕು ಸರ್. ಅದಕ್ಕೆ ಮುನ್ನ ಒಂದು ಕಾಲ್ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಮ್ಮ ಹೆಸರು ಗಾಯತ್ರಿಯಿಂದ, ಮೈಸೂರು ತಾಲೂಕು ಹೊರಣ ಹೋಗ್ಲಿ ಜಟ್ನಳ್ಳಿ ಪಾಳ್ಯದಿಂದ ಮೇಡಮ್. ಓಕೆ ಓಕೆ, ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಂಗೆ ಯಾವಾಗ್ಲೂ ಗ್ಯಾಸ್ಟ್ರಿಕ್ ಇರ್ತವ ಅಮ್ಮವ್ರೆ, ಏನ್ ಮಾತ್ರ. ಅದೇ ಅಮ್ಮ, ನಾನು ಇವಾಗ ಅದನ್ನೇ ಹೇಳ್ತಿದ್ದೆ, ಗ್ಯಾಸ್ಟ್ರಿಕ್ ಅನ್ನೋದಕ್ಕಿಂತಲೂ ನೀವು ಆ ಪದ ಬಳಸೋಕ್ಕಿಂತಲೂ ಏನು ತೊಂದರೆ ಆಗ್ತಿದೆ ನಿಮ್ಗೆ ಎಕ್ಸಾಕ್ಟ್ ಆಗಿ? ಏನಿಲ್ಲ, ಕಾಲ ಕೈಗಳು ನೋವು ಬರ್ತಾ ಇರುತ್ತೆ, ಈ ಒಟ್ಟು ಪ್ರಾಣಿ ಎದೆ ಉರಿ ಯಾವಾಗ್ಲೂ ಇರುತ್ತಲ್ಲ, ಮಾತ್ರ ನುಂಗ್ತೀನಿ. ಗ್ಯಾಸ್ಟ್ರಿಕ್ ಮಾತ್ರ ನುಂಗೂರು ಆ ತರ ಒಂದ್ ಚೂರು ಹೆಚ್ಚು ಕಮ್ಮಿ ಒಂದ್ ಚೂರು ಏನಾದ್ರು ತಿಂಡಿ ಪಂಡಿ ತಿಂದ್ಬಿಟ್ಟಾಗ ಪುನಃ ರಿವರ್ಸ್ ಆಗೋಯ್ತಲ್ಲ, ಏನಕ್ಕೆ ಅಂತ ಕೇಳಿದೆ. ಆಯ್ತಮ್ಮ, ಅದೇ ನೀವು ಮಾತ್ರೆ ತಗೋತಿದ್ರು ಅದು ಇನ್ನೂ ಬರ್ತಿದೆ ಅಂತಂದ್ರೆ ಮಾತ್ರೆ ಡೋಸ್ ಸರಿಯಾಗಿರಲ್ಲ, ಅಡಿಕ್ವೇಟ್ ಆಗಿರಲ್ಲ, ಅಥವಾ ಮಾತ್ರೆನ ಬದಲಾಯಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಆಮೇಲೆ ಏನಾದ್ರು ಟೆಸ್ಟ್ಗಳು ಮಾಡಿಸಿದ್ರಾ ಇದಕ್ಕೋಸ್ಕರ? ಏನು ಟೆಸ್ಟ್ ಮಾಡ್ತಿದ್ರೆ ನಿಂಗೆ ಏನಿಲ್ಲ, ಗ್ಯಾಸ್ಟ್ರಿಕ್ ಹೇವಿ ಇರುತ್ತಾ ಅಂತ ಹೇಳ್ತಾರೆ ಸ್ವಾಮಿ, ನಾನು ಡಾಕ್ಟರ್ ಹತ್ರ. ಹೌದಾ? ಅದೇ ಅಮ್ಮ, ಇದಕ್ಕೆ ಕೆಲವೊಂದು ಟೆಸ್ಟ್ಗಳು ಇರುತ್ತೆ. ನಾನು ಹೇಳ್ದಂಗೆ ಅಪ್ಪರ್ ಜೆ ಎಂಡೋಸ್ಕೋಪಿ ಅಂತೀವಿ, ಬಾಯಿಂದ ಒಂದು ಸಣ್ಣ ಟ್ಯೂಬ್ ಬಿಟ್ಟು, ಕ್ಯಾಮ್ರಾ ಇರೋವಂಥ ಟ್ಯೂಬ್ ಬಿಟ್ಟು ಅನ್ನನಾಳ ಹೊಟ್ಟೆ ಒಳಗೆ ನೋಡ್ತೀವಿ. ಅದರಿಂದ ನಮಗೆ ತುಂಬಾನೇ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಮೇಲೆ ನಿಮಗೆ ಸಾದಾ ಮಾತ್ರೆಗಳು, ಅಸಿಡಿಟಿ ಮಾತ್ರೆ ಕೆಲಸ ಆಗ್ತಿಲ್ಲ ಅಂದ್ರೆ ಬೇರೆ ಸಮಸ್ಯೆಗಳು ಇರಬಹುದಾ ಅನ್ನೋದನ್ನ ನೋಡ್ಕೊಂಡ್ರೆ ಒಳ್ಳೇದಮ್ಮ. ನೀವು ಮಾತ್ರೆ ತಗೊಂಡು ಬಗೆಹರಿತಿಲ್ಲ ಪರಿಸ್ಥಿತಿ ಅಂದ್ರೆ ನೀವು ಒಳ್ಳೆ ಕ್ಯಾಂಡಿಡೇಟ್, ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು. ನೀವು ನಮಸ್ತೆ. ಆಯ್ತು, ನಮಸ್ಕಾರ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಆಸಿಡ್ ರಿಫ್ಲೆಕ್ಸ್ ಇರ್ಬೋದು ಅಥವಾ ಈ GERD ಸಮಸ್ಯೆಗೆ ಇರ್ಬೋದು, ಏನೆಲ್ಲ ಕಾರಣಗಳಿಂದ ಇದು ಬರುತ್ತೆ ಸರ್? ಈಗ ನಮ್ಗೆ ತಿಳಿದಿರೋ ಹಾಗೆ ಆಸಿಡ್ ರಿಫ್ಲಕ್ಸ್ ಕಾಮನ್ ಏನಕ್ಕಾಗುತ್ತೆ ಈಗ ಈ ನಡುವೆಯಿಂದ ನೀವು ಶುರುವಲ್ಲೇ ಹೇಳಿದ್ರಿ, ನಮ್ಮ ಜೀವನ ಶೈಲಿ ಮತ್ತು ಆಹಾರ ಶೈಲಿ ಸರಿ ಇಲ್ಲ. ಜೀವನ ಶೈಲಿ ಸರಿ ಇಲ್ಲ ಅಂತಂದರೆ ನಮಗೆ ಸ್ಲೀಪ್ ಸರಿಯಾಗಿಲ್ಲ, ಸ್ಟ್ರೆಸ್ ತುಂಬ ಇದೆ, ಸ್ಮೋಕ್ ಮಾಡೋದು, ಆಲ್ಕೋಹಾಲ್ ಡ್ರಿಂಕ್ ಮಾಡೋದು, ಮತ್ತು ಆಹಾರ ಶೈಲಿ ಅಂದರೆ ನೀವು ಹೇಳಿದಂಗೆ ಫಾಸ್ಟ್ ಫುಡ್ಡು, ಸ್ಪೈಸಿ ಫುಡ್ಡು, ಹುಳಿ ಪದಾರ್ಥ ಜಾಸ್ತಿ ತಿನ್ನೋದು, ಫ್ಯಾಟಿ ಫ್ರೈಡ್ ಫುಡ್ ಜಾಸ್ತಿ ತಿನ್ನೋದು, ಮತ್ತು ಊಟ ಮಾಡಿ ಇಮಿಡಿಯೇಟ್ ಮಲ್ಕೊಂಬಿಡೋವಂಥದ್ದು, ರಾತ್ರಿ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಎಚ್ಚರ ಇರೋದು ಒಳ್ಳೆಯದು. ಅದನ್ನು ಯಾರೂ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಮಗಿರೋವಂಥ ಈಗಿನ ಪರಿಸ್ಥಿತಿಯಲ್ಲಿ ಅದು ಆಗ್ತಿಲ್ಲ. ಸೊ ಇದೆಲ್ಲ ಲೈಫ್ ಸ್ಟೈಲ್ ಮತ್ತು ಡಯಟ್ರಿ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದು ಅಲ್ಲದಲ್ಲೇ ಈಗ ಎಷ್ಟೊಂದು ಜನ ಕರೆ ಮಾಡಿದ್ರು ನನಗೆ, ಇದೆಲ್ಲ ಮಾತ್ರೆ ತಗೋತಿದ್ದೀನಿ ಆದರೂ ಆಗ್ತಿಲ್ಲ. ಕೆಲವೊಂದು ಆರ್ಗ್ಯಾನಿಕ್ ಡಿಸೀಸಸ್ ಇರುತ್ತೆ, ಕೆಲವೊಂದು ಅಂಗಾಂಗಗಳಲ್ಲಿ ಸಮಸ್ಯೆನೂ ಇರುತ್ತೆ, ಅದರಿಂದನೂ ಆಸಿಡ್ ರಿಫ್ಲಕ್ಸ್ ಆಗ್ಬೋದು. ಯಾವುವು ಅಂದರೆ ಹಯಟಸ್ ಹರ್ನಿಯಾ ಅಂತೀವಿ. ಹಯಟಸ್ ಹರ್ನಿಯಾ ಅಂದರೆ ಈ ಹೊಟ್ಟೆ ಇದೆಯಲ್ಲ, ಜಠರ ಅಂತ ಏನು ಹೇಳ್ತೀವಲ್ಲ, ಇದು ಸ್ವಲ್ಪ ಜಾರ್ಕೊಂಡು ಎದೆ ಭಾಗಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ನಾನು ಅವಾಗಲೇ ಹೇಳಿದೆ, ಜಠರದಲ್ಲಿ ಮಾತ್ರ ಆ್ಯಸಿಡ್ ಬರೋದು, ಅನ್ನನಾಳದಲ್ಲಿ ಆ್ಯಸಿಡ್ ಬರಲ್ಲ ಅಂತ. ಸೊ ಎದೆಯವರು ಯಾವಾಗಲೂ ಪರ್ಸಿಸ್ಟೆಂಟ್ ಆಗಿರುತ್ತೆ ಅವ್ರಿಗೆ, ಯಾಕಂದರೆ ಅದು ಹರ್ನಿಯೇಟ್ ಆಗಿಬಿಟ್ಟಿರುತ್ತೆ, ಅಂದರೆ ಜಠರ ಜಾರ್ಕೊಂಡು ಎದೆಗೂಡಿಗೆ ಬಂದು ಕೂತ್ಬಿಟ್ಟಿರುತ್ತೆ. ಸೊ ಇಂಥದ್ದನ್ನು ನಾವು ಸರ್ಜಿಕಲಿ ಕರೆಕ್ಟ್ ಮಾಡಬೇಕು. ಮೆಡಿಸಿನ್ಸ್ ಎಲ್ಲದು ಆಗ್ತಿರಲ್ಲ. ಡಯಾಗ್ನೋಸ್ ಮಾಡೋದಕ್ಕೆ ಎಂಡೋಸ್ಕೋಪಿ ಮಾಡ್ಬೋದು, ಮತ್ತು ಕರೆಕ್ಷನ್ಗೆ ಸರ್ಜರಿನೂ ಮಾಡ್ಬೋದು. ಇದೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ರ್. ಸೆಕೆಂಡ್ ಥಿಂಗು ಒಬೆಸಿಟಿ ಅನ್ನೋದು ಈಗ ಒಂಥರ ಪ್ಯಾಂಡಮಿಕ್ ಆಗಿಬಿಟ್ಟಿದೆ, ವಿಶ್ವವ್ಯಾಪಿ ಆಗಿಬಿಟ್ಟಿದೆ. ಸೊ ಏನಾಗುತ್ತೆ ಅಂದರೆ ನಾವು ಒಬೆಸಿಟಿ ಇದ್ದಾಗ ಹೊಟ್ಟೆ ಅಥವಾ ಜಠರದ ಮೇಲೆ ಪ್ರೆಷರ್ ತುಂಬ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಆ್ಯಸಿಡ್ ಅದರೊಳಗಿರೋದು ಹಿಮ್ಮುಖವಾಗಿ ಮೇಲ್ ಚೆಲ್ಲುತ್ತೆ. ಸೊ ಅದಕ್ಕೆ ವೆಯ್ಟ್ ಲಾಸ್ ಮಾಡಿ ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡೋದು ಒಂದು ಇಂಪಾರ್ಟೆಂಟ್ ಸಜೆಷನ್. ಗೊತ್ತಿರೋ ಹಾಗೆ 4ನೇದು ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಲಿ ಎಲ್ಲರಿಗೂ ಎದೆ ಉರಿ ಅನ್ನೋದು ಸರ್ವೇ ಸಾಮಾನ್ಯ. ಯಾಕಂದರೆ ಮಗು ಬೆಳೀತಾ ಅದು ಒಳಗಡೆ ಜಾಗ ಆಕ್ಯುಪೈ ಮಾಡ್ದಂಗೆ ಜಠರದ ಮೇಲೆ ಪ್ರೆಷರ್ ಬೀಳುತ್ತೆ. ಜಠರದಲ್ಲಿರುವಂಥ ಆ್ಯಸಿಡ್ ಮತ್ತು ಆಹಾರ ಹಿಮ್ಮುಖವಾಗಿ ಅನ್ನನಾಳಕ್ಕೆ ಬಾಯಿಗೆ ಬರುವಂಥದ್ದಾಗುತ್ತೆ, ಎದೆ ಉರಿ ಉಂಟಾಗಬಹುದು. ಓಕೆ ಸರ್, ಒಬ್ಬ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಬೆಂಗಳೂರಿಂದ. ಓಕೆ, ನಿಮ್ಮ ಹೆಸರು?
ದಕ್ಷಿಣಮೂರ್ತಿ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ ದಕ್ಷಿಣಾಮೂರ್ತಿ, ಹೇಳಿ. ನಮಸ್ಕಾರ. ಸರ್, ಹೊಟ್ಟೆ ಬೆನ್ನು ಎದೆ ಹೊಟ್ಟೆ ನೋವು. ಹೊಟ್ಟೆ ಮತ್ತೆ ಬೆನ್ನು ನೋವಾ? ಬೆನ್ನು ಮತ್ತೆ ಎದೆ ಉರಿ. ಓಕೆ ಓಕೆ, ಎಷ್ಟು ದಿವಸದಿಂದ ಇದೆ ನಿಮಗಿದು ದಕ್ಷಿಣಾಮೂರ್ತಿ ಅವರೇ? 15 days ಆಯ್ತು. 15 days. ಮೊದಲು ಯಾವತ್ತೂ ಇರಲಿಲ್ಲ ನಿಮಗೆ? ಇಲ್ಲ, ಇರಲಿಲ್ಲ. ಓಕೆ, ಈಗ ವಾರಕ್ಕೆ ಎಷ್ಟು ಸಲ ಇದನ್ನ ನಿಮಗೆ ಆಗ್ತಿದೆ ಈ ಥರ ತೊಂದರೆ? ದಿನ ಆಗ್ತಿದೆಯೋ, ವಾರಕ್ಕೆ ಒಮ್ಮೆನೋ, 2 ಸಲನೋ, ಯಾವ ಥರ? ಡೈಲಿ ಶುರು ಆಗಿದೆ. ಓಕೆ, ಡೈಲಿ ಶುರು ಆಗಿದೆ ಅಂದರೆ ನಿಮಗೆ ಸ್ವಲ್ಪ ಅಟೆನ್ಷನ್ ಬೇಕು, ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಕಾಮನ್ ಆಗಿ ಸಿಗೋವಂಥ ಮಾತ್ರೆ ಬಳಸಿದ್ರೆ ಯಾವುದಾದ್ರು ನೀವೇ ತಗೊಂಡು? ಅವರು ಮಾಮೂಲಿ ಕೊಟ್ಟಿದ್ದಾರೆ. ಹಾಂ, ಕಮ್ಮಿ ಆಗಿಲ್ಲ. ಅದೇ ಈ ಥರ ಮಾತ್ರೆ ತಗೊಂಡು ಕಮ್ಮಿ ಆಗದೆ ಇದ್ರೆ ಅದಕ್ಕೆ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಅಲ್ಟ್ರಾಸೌಂಡು, ಎಂಡೋಸ್ಕೋಪಿ, ಈ ಥರ 2 ಟೆಸ್ಟ್ಗಳು ಬರುತ್ತೆ, ವೆರಿ ಇಂಪಾರ್ಟೆಂಟ್ ಟೆಸ್ಟು. ಇಂಥದ್ದು ಮಾಡಿದ್ದು ಮುಂದೆ ಏನು ಮಾಡೋದು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಈಗ ಸಾಕಷ್ಟು ಜನಕ್ಕೆ ನೀವೇ ಹೇಳಿದ್ರಿ, ಆಹಾರ ಶೈಲಿ ಬದಲಾಗಿದೆ, ಜೀವನ ಶೈಲಿ ಕೂಡ ಬದಲಾಗಿದೆ. ತುಂಬಾ ಜನ ಕುತ್ಕೊಂಡೇ ಕೆಲಸ ಮಾಡಬೇಕು, ಯಾವ್ದ್ಯಾವ್ದೋ ಟೈಮಲ್ಲಿ ಊಟ ತಿನ್ಬೇಕಾಗತ್ತೆ. ಅಂಥವ್ರಿಗೆಲ್ಲ ಈ ಒಂದು GERD ಅಥವಾ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು ಕಾಮನ್ ಅಂತ? ಹೌದು, ಕಾಮನ್. ಯಾಕಂದರೆ ಈಗ ನಮ್ಗೆ ಆಹಾರ ಟೈಮ್ ಸರಿಯಾಗಿ ತಿನ್ನಲಿಲ್ಲ ಅಂದರೆ ಏನಾಗುತ್ತೆ, ನಮ್ಮದು ದೇಹದಲ್ಲಿ ಒಂದು ರಿದಮ್ ಇರುತ್ತೆ, ಸಿರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ. ಅದರಲ್ಲಿ ಏನಂದರೆ ಟೈಮ್ಗೆ ಹೊಟ್ಟೆ ಒಳಗೆ ಆ್ಯಸಿಡ್ ಬರೋವಂಥದ್ದು ಆಗ್ತಾ ಇರುತ್ತೆ ಪ್ರಕ್ರಿಯೆ. ನಾವು ಆಹಾರ ಕೊಟ್ಟರೆ ಆ್ಯಸಿಡ್ ಅದು ಆಹಾರ ಜೊತೆ ಮಿಕ್ಸ್ ಆಗಿ ಜೀರ್ಣಕ್ರಿಯೆಯಲ್ಲಿ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದರೆ ಅದೇ ಆ್ಯಸಿಡ್ಡು ಹೊಟ್ಟೆ ಒಳಗಿರೋನ್ನ ಚರ್ಮನ ಸುಟ್ಟು ಗಾಯಗಳು ಮಾಡಿ ಹೊಟ್ಟೆ ಉರಿ, ಎದೆ ಉರಿ ಅನ್ನೋ ಸಮಸ್ಯೆಗಳಿಗೆ ನಾವು ಒಳಗಾಗಬೇಕಾಗುತ್ತೆ. ಅದಕ್ಕೋಸ್ಕರ ಊಟ ಟೈಮಿಗೆ ಮಾಡೋವಂಥದ್ದು ವೆರಿ ಇಂಪಾರ್ಟೆಂಟ್ ಸಜೆಷನ್. ಮತ್ತು ಕೆಲವೊಂದು ಆಹಾರಗಳು ಹುಳಿ, ಖಾರ, ಎಣ್ಣೆ ಕರ್ದಿರೋ ಅಂಥದ್ದು ಇವೆಲ್ಲ ಏನು ಮಾಡುತ್ತೆ ಅಂದರೆ ಇವೆಲ್ಲ ಆ್ಯಸಿಡ್ಗೆ ಟ್ರಿಗರ್ಸ್. ಅಂದರೆ ಇದರಿಂದ ಆ್ಯಸಿಡ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಏನು ಆ್ಯಸಿಡ್ ಇರುತ್ತೋ ಅದು ದ್ವಿಗುಣ ಆಗುತ್ತೆ. ಆ ಥರ ಆದಾಗ್ಲೂ ಹೊಟ್ಟೆ ಒಳಗಡೆ ಇರೋ ಚರ್ಮ ಸುಟ್ಟು ಗಾಯಗಳಾಗಿ ಹೊಟ್ಟೆ ಉರಿ ಅನ್ನೋ ಅನುಭವ ಬರ್ಬೋದು ನಮಗೆ. ಸೊ ಅದಕ್ಕೋಸ್ಕರ ಇವೆರಡು ಲೈಫ್ ಸ್ಟೈಲ್, ಆಹಾರ ಶೈಲಿ ಮತ್ತು ಜೀವನ ಶೈಲಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಪಾರ್ವತಿ ಅಂತ, ಸ್ವರೂಪ, ಬಳ್ಳಾರಿ ಹತ್ರ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ, ಸಮಸ್ಯೆ ಏನಿದೆ ಹೇಳಿ. ಹೇಳಿಮ್ಮ. ನಮಸ್ಕಾರ ಪಾರ್ವತಿ ಅವರು. ಅವ್ರಿಗೆ ಆಯಾಸ ಬರುತ್ತೆ ಜಾಸ್ತಿ. ಯಾರಿಗಮ್ಮ? ನಿಮಗ ಇದು ಬೇರೆಯವ್ರಿಗ? ನಮ್ಮ ಅಮ್ಮಗ. ನಿಮ್ಮ ಅಮ್ಮಗ ಆಯಾಸ ಬರುತ್ತೆ, ಮತ್ತೆ ಏನ್ ತೊಂದರೆ? ಆಯಾಸ ಅಷ್ಟೇ. ಅಷ್ಟೇನಮ್ಮ? ಆಯಾಸ ಅನ್ನೋದು ವೆರಿ ನಾನ್ ಸ್ಪೆಸಿಫಿಕ್. ಅಂದರೆ ಅದು ಜಠರಕ್ಕೆ ಸಂಬಂಧಿಸಿದ್ದು. ಎಷ್ಟೋ ಜನ ನಾವೇನು ಅನ್ಕೋತೀವಿ, ಆಯಾಸ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ನಮ್ಮ ಭಾವನೆ. ಇಲ್ಲ, ನಮ್ಮ ಅಮ್ಮಗ ಥೈರಾಯ್ಡ್ ಐತೆ. ಥೈರಾಯ್ಡ್ ಇದೆ, ವೆರಿ ಗುಡ್. ಅನಿಮಿಯಾ ಇದೆಯಾ? ರಕ್ತಹೀನತೆ ಇದೆಯೇನಮ್ಮ? ಇಲ್ಲ ಇಲ್ಲ, ರಕ್ತಹೀನತೆ ಇಲ್ಲ. ಥೈರಾಯ್ಡ್ ಸರಿಯಾಗಿ ಕಂಟ್ರೋಲಲ್ಲಿ ಇದೆಯಾ? ಒಂದು ಆಯಿಲ್ ಐಟಮ್ ಜಾಸ್ತಿ ತಿಂದ್ರೆ ಸ್ವಲ್ಪ ಆಯಾಸ ಬಂದಂಗೆ ಆಗುತ್ತಮ್ಮ. ಹೌದು, ಇದು ಥೈರಾಯ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ನೀವು ಕೇಳಿದ್ರಲ್ಲ, ಆಸಿಡಿಟಿಗೆ, ಗ್ಯಾಸ್ಟ್ರೈಟಿಸ್ಗೆ. ಥೈರಾಯ್ಡಲ್ಲಿ ಏನಾಗುತ್ತೆ ಅಂದರೆ ಅಮ್ಮ, ನಿಮ್ಮದು ಕರಳಿನ ಚಲನೆಗಳು ಅಷ್ಟು ಚೆನ್ನಾಗಿರಲ್ಲ. ಸೊ ಜಠರದ ಚಲನೆ, ಸಣ್ಣ ಕರಳು, ದೊಡ್ಡ ಕರಳು ಚಲನೆ ಇರಲ್ಲ. ಸೊ ಹೊಟ್ಟೆ ಒಳಗೆ ಆಹಾರ ಉಳ್ಕೊಂಡು ನಿಮ್ಗೆ ಹೊಟ್ಟೆ ತುಂಬಿದ ಅನುಭವ ಆಗ್ತಿರುತ್ತೆ, ಸರಿಯಾಗಿ ಮೋಷನ್ ಸರಿಯಾಗಿ ಆಗದೆ ಇರೋವಂಥ ಅನುಭವ ಆಗ್ತಿರುತ್ತೆ. ಸೊ ಇದಕ್ಕೆ ಒಂದು ಸರಿಯಾಗಿ ಥೈರಾಯ್ಡ್ ಮಾತ್ರೆ ತಗೊಳ್ಳೋದು. ನಂತರ ಇದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಇರುತ್ತಮ್ಮ, ಅದನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ, ಪ್ರೋಕೈನೆಟಿಕ್ ಡ್ರಗ್ಸ್ ಅಂತ ಕರಿತೀವಿ ಅದಕ್ಕೆ. ಅದನ್ನು ತಗೊಂಡ್ರೆ ನಿಮಗೆ ಸೂಕ್ತವಾದ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಈಗ ತುಂಬಾ ಜನಕ್ಕೆ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಥವಾ ಎದೆ ಉರಿ ಸಮಸ್ಯೆ, ಹೊಟ್ಟೆ ಉಬ್ಬರದ ಸಮಸ್ಯೆ ಇರುತ್ತೆ. ಬಟ್ ಯಾವಾಗ ನಾವು ವೈದ್ಯರನ್ನ ಕಾಣಬೇಕಾಗುತ್ತೆ? ಈಗ ನಾವು ಎದೆ ಉರಿ, ಹೊಟ್ಟೆ ಉರಿ ನಾನು ಕೆಲವರಿಗೆ ಸಾಧಾರಣವಾಗಿ ಬರುತ್ತೆ ಅಂತಾನು ಹೇಳಿದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ವೈದ್ಯಕೀಯ ಸಲಹೆ ಪಡ್ಕೋಬೇಕು. ಯಾವ್ಯಾವ ಆ ಥರ ಸಂದರ್ಭ ಅಂದರೆ, ನಮಗೆ ಎದೆ ನೋವು ಬಂದಾಗ ನಮಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ, ಅದು ಅನ್ನನಾಳದಿಂದ ಬರ್ತಿದೆಯಾ ನೋವು ಅಥವಾ ಹೃದಯದ ಸಮಸ್ಯೆನೋ ಅಂತ. ಅದಕ್ಕೆ ಎದೆ ನೋವು ಬರೋದು ಅದು ಅಲಾರ್ಮ್ ಸಿಂಪ್ಟಮ್ ಅಥವಾ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ತೀವಿ. ಸೊ ಈ ಥರ ಎದೆ ನೋವು ಬಂದಾಗ ಡೆಫಿನೆಟ್ಲಿ ಡಾಕ್ಟರ್ನ ಮೀಟ್ ಮಾಡಬೇಕು. ಎರಡನೇದು, ನುಂಗಲು ತೊಂದರೆ ಆದಾಗ, ಊಟ ಸಿಕ್ಕಾಕೋತಿದೆ, ನನಗೆ ನುಂಗಕ್ಕಾಗ್ತಿಲ್ಲ, ನುಂಗಿದ್ರೆ ನೋವ್ತಿದೆ ಅಂತ ಅಂದಾಗಲೂ ತೋರಿಸ್ಬೇಕು. ಯಾಕಂದರೆ ಅನ್ನನಾಳದಲ್ಲಿ ಕೆಲವು ಸಲ ಟ್ಯೂಮರು, ಅಲ್ಸರು, ಸ್ಟ್ರಿಕ್ಚರ್ ಅಂತ ಹೇಳ್ತೀವಿ, ಅನ್ನನಾಳ ನ್ಯಾರೋ ಆಗಿಬಿಟ್ಟಿರುತ್ತೆ, ಅಂದರೆ ಚಿಕ್ಕದಾಗ್ಬಿಟ್ಟಿರುತ್ತೆ. ಆವಾಗ ಈ ಥರ ಊಟ ಸಿಕ್ಕಾಕೊಳ್ಳೋ ಅಂಥ ಸಮಸ್ಯೆ ಬರುತ್ತೆ. ಸೊ ಅದು ನುಂಗೋದಕ್ಕೆ ಕಷ್ಟ ಆದರೆ ತೋರಿಸ್ಬೇಕು.
ಮೂರನೇದು ರಕ್ತಹೀನತೆ ಆದಾಗ, ನಮ್ಮ ದೇಹದಲ್ಲಿ ರಕ್ತದ ಏನು ಮಟ್ಟ ಇರುತ್ತಲ್ಲ ಅದು ಕಮ್ಮಿ ಇದೆ ಅಂತಂದರೆ ಈ ಥರ ಎದೆ ಉರಿ ಬರ್ತಿದ್ರೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಕೆಲವೊಂದು ಒಳಗಡೆ ಸಮಸ್ಯೆಗಳು ಇರಬಹುದು, ಯಾವುದರಿಂದ ರಕ್ತ ಲೀಕ್ ಆಗಿ ಬಾಡಿಯಲ್ಲಿ ರಕ್ತ ಕಮ್ಮಿ ಆಗುವಂಥದ್ದು ಆಗಬಹುದು. ಸೊ ಅನೀಮಿಯಾ ಅಂತೀವಿ ಅದನ್ನು. ಸೊ ಅನೀಮಿಯಾ ಇದ್ರೂ ತೋರಿಸ್ಕೋಬೇಕು. ನಾಲ್ಕನೇದು ಪರ್ಸಿಸ್ಟೆಂಟ್ ವಾಮಿಟಿಂಗ್, ಅಂದರೆ ತುಂಬ ಸಲ ವಾಂತಿ ಮಾಡ್ಕೋತಿದ್ದಾರೆ. ಕೆಲವರು ಹೇಳ್ತಾರೆ ಬೆಳಗ್ಗೆ ಎದ್ದು ನಾನು ಬೆರಳಾಕಿ ವಾಂತಿ ಮಾಡ್ತೀನಿ ಡಾಕ್ಟ್ರೆ, ಪಿತ್ತ ಬಂದ್ಬಿಡುತ್ತೆ, ಹೋಗ್ಬಿಡುತ್ತೆ, ಸರಿ ಹೋಗ್ತೀನಿ. ಅದು ಓಕೆ ಒಂದು ಮಟ್ಟಕ್ಕೆ. ಆದರೆ ಅದೇ ವಾಂತಿನೇ ಒಂದು ಸಮಸ್ಯೆ ಆಗ್ಬಿಟ್ಟಾಗ, ಪರ್ಸಿಸ್ಟೆಂಟಾಗಿ ವಾಮಿಟ್ ಮಾಡ್ತಿದ್ದಾಗ ತೋರಿಸ್ಕೋಬೇಕಾಗುತ್ತೆ. ಐದನೇದು ದೇಹದ ತೂಕ ತಂತಾನೆ ಇಳಿತಿದೆ, ನಾವೇನು ಅದಕ್ಕೆ ಅಂತ ಪ್ರಯತ್ನ ಪಡ್ತಿಲ್ಲ, ತಂತಾನೆ ವೆಯ್ಟ್ ಲಾಸ್ ಆಗ್ತಿದೆ, ಯಾಕೋ ಊಟ ಸೇರ್ತಿಲ್ಲ. ಸೊ ವೆಯ್ಟ್ ಲಾಸ್ ಆಫ್ ಅಪಟೈಟ್ ಅಂತೀವಿ. ಇದಿದ್ದಾಗಲಂತೂ ಡಾಕ್ಟರ್ ಹತ್ರ ಹೋಗಲೇಬೇಕು. ಎದೆ ಉರಿ ಜೊತೆಗೆ ಇದ್ದಿದ್ದಾಗ ಹೋಗಲೇಬೇಕಾಗುತ್ತೆ. ಐದನೇದು 60 ವರ್ಷ ಮೇಲ್ಪಟ್ಟವ್ರಿಗೆ ಹೊಸದಾಗಿ ಎದೆ ಉರಿ ಶುರು ಆಗಿದೆ ಅಂದಾಗಲೂ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ತುಂಬ ನಾವು ಯಂಗ್ಸ್ಟರ್ಸಲ್ಲಿ ನೋಡ್ತಿದ್ದೀವಿ, ಜೀವನ ಶೈಲಿ ಸರಿ ಇಲ್ಲ, ಆಹಾರ ಶೈಲಿ ಸರಿ ಇಲ್ಲ, ಎದೆ ಉರಿ ಬರ್ತಿದೆ ಅಂತ ಹೇಳ್ಬೋದು. ಆದರೆ ಈ ಎಲ್ಡರ್ಲಿ ಪೀಪಲಲ್ಲಿ ಎದೆ ಉರಿ ಅಂದರೆ ನೆಗ್ಲೆಕ್ಟ್ ಮಾಡೋಗಿಲ್ಲ. ಹಾರ್ಟಿನ ಡಿಸೀಸು ಆಗ್ಬೋದು, ಅದಕ್ಕೋಸ್ಕರ ವಯಸ್ಸಾದ ಮೇಲೆ ಹೊಸದಾಗಿ ಶುರುವಾಗಿರುವಂಥ ಎದೆ ಉರಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಗಿಲ್ಲ. ಸೊ ಈ ಥರ ಎಲ್ಲ ಪರಿಸ್ಥಿತಿಗಳಲ್ಲಿ ರಕ್ತಹೀನತೆ, ನುಂಗೋದಕ್ಕೆ ಕಷ್ಟ, ಎದೆ ನೋವು, ವೆಯ್ಟ್ ಲಾಸ್, ಊಟ ಸೇರ್ತಿಲ್ಲ, ಹೊಸದಾಗಿ ಶುರುವಾಗಿರುವಂಥ ಸಮಸ್ಯೆ ಅದು ಹಿರಿಕರಲ್ಲಿ, ಅವಾಗ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೇಬೇಕು. ಓಕೆ ಸರ್, ಹಾಗಾದ್ರೆ ಈಗ ಇಷ್ಟೆಲ್ಲ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಬಂದಾಗ ನಂತರ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕಾಗತ್ತೆ? ಹೌದು, ಯೂಶಲಿ ನಾವು ಆಸಿಡ್ ಎದೆ ಉರಿ ಅಂತ ಹೇಳಿದಾಗ ಒಂದು 2-3 ಕ್ವಶನ್ ಕೇಳ್ತೀವಿ. ಆ ಎದೆ ಉರಿಯಲ್ಲಿ ಒಂದು 2 ಲಕ್ಷಣಗಳು, ರೋಗ ಲಕ್ಷಣಗಳು ಇರುತ್ತೆ. ಅದು ಯಾವುದಂದ್ರೆ ಎದೆ ಉರಿ ಜೊತೆಗೆ ಆಹಾರ ಮತ್ತು ಆಸಿಡ್ ಬಾಯಿಗೆ ಅಥವಾ ಅನ್ನನಾಳಕ್ಕೆ ರಿವರ್ಸ್ ಬರುವಂಥದ್ದು, ರಿಗರ್ಜಿಟೇಷನ್ ಅಂತೀವಿ. ಯಾರಿಗೆ ಎದೆ ಉರಿ ಮತ್ತು ರಿಗರ್ಜಿಟೇಷನ್ ಇರುತ್ತೋ, ಮತ್ತು ಇದು ಯಾವುದು ಅಲಾರ್ಮ್ ಸಿಂಪ್ಟಮ್ಸ್, ನಾನು ಹಿಂದೆ ಹೇಳಿದ್ನಲ್ಲ ಎಚ್ಚರಿಕೆ, ಕರೆಗಂಟೆ ರೋಗ ಲಕ್ಷಣಗಳು, ಅವು ಯಾವುವು ಇಲ್ಲ ಅಂತಂದರೆ ನಾವು ಕ್ಲಿನಿಕಲ್ಲಿ ನಾವು ಅದನ್ನು ಆ್ಯಸಿಡ್ ರಿಫ್ಲಕ್ಸ್ ಅಥವಾ GERD ಅಂತ ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಒಂದು 2 ವಾರ 3 ವಾರ ಟ್ರೀಟ್ಮೆಂಟ್ ತಗೊಳ್ತಾನೆ ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅದನ್ನು ಇನ್ನೂ ಪುಷ್ಟೀಕರಿಸುತ್ತೆ, ಅದು ಆ್ಯಸಿಡ್ ರಿಫ್ಲಕ್ಸ್ ಅಂತಲೇನೆ. ಸೊ ಇಷ್ಟು ಸಾಕಾಗುತ್ತೆ. ಯಾವಾಗ ನಾವು ಕೊಟ್ಟಿರೋ ಮಾತ್ರೆ 2 ವಾರಕ್ಕಾಗಲಿ 3 ವಾರಕ್ಕಾಗಲಿ ಕೆಲಸ ಮಾಡ್ತಿಲ್ಲ, ಯಾವಾಗ ಪೇಷಂಟ್ಗೆ ಎಚ್ಚರಿಕೆ, ಕರಗಂಟೆಗಳು ಅನ್ನೋ ರೋಗ ಲಕ್ಷಣಗಳಿದ್ದಾವೆ, ಆವಾಗ ನಾವು ಅವ್ರಿಗೆ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಅದಲ್ದಲೇ ಎದೆ ಉರಿ ಕ್ಲಾಸಿಕಲ್ ಆಗಿಲ್ಲ, ನಾನು ಹೇಳಿದ್ನಲ್ಲ ಎದೆ ಉರಿ ಜೊತೆಗೆ ರಿಗರ್ಜಿಟೇಷನ್, ಆಹಾರ ಬಾಯಿಗೆ ಬರೋದು, ಇದು ಯಾರಿಗೆ ಕ್ಲಾಸಿಕಲ್ ಆಗಿಲ್ಲ, ಎದೆ ಉರಿ ಜೊತೆಗೆ ಅವ್ರಿಗೆ ಚೆಸ್ಟ್ ಪೇನ್ ಇದೆ, ಎದೆ ಉರಿ ಜೊತೆಗೆ ಅವ್ರಿಗೆ ನುಂಗ ಕಷ್ಟ ಇದೆ, ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ, ನಾನ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಇದ್ದಾಗ ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡೋದ್ರಲ್ಲಿ ನಾನು 2-3 ಸಲ ಹೇಳಿದೆ ಆಗಲೇ ಎಂಡೋಸ್ಕೋಪಿ ಅನ್ನೋದು. ಎಂಡೋಸ್ಕೋಪಿ ಅನ್ನೋದು ತುಂಬ ಈಸಿ ಟೆಸ್ಟ್. ಅದು ಒಂದು ಫ್ಲೆಕ್ಸಿಬಲ್ ಟ್ಯೂಬ್ ಇರುತ್ತೆ, ಅದರಲ್ಲಿ ಕ್ಯಾಮ್ರಾ ಇರುತ್ತೆ, ಲೈಟ್ ಸೋರ್ಸ್ ಇರುತ್ತೆ. ಅದನ್ನು ಬಾಯಿಂದ ಅನ್ನನಾಳದೊಳಗೆ ಮತ್ತು ಜಠರ, ಸಣ್ಣ ಕರಳು ಇಲ್ಲಿವರೆಗೂ ಹಾಕಿ ಅದರ ಒಳಪದರ ನೋಡ್ಬೋದು ನಾವು. ಇದರಿಂದ ತುಂಬ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಷ್ಟೋ ಜನ ಎಂಡೋಸ್ಕೋಪಿಗೆ ಎದುರ್ಕೊಂಡು ನೋವುತ್ತೆ, ಅದು ಮಾಡಿಸ್ಕೊಂಡ್ರೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆಯಿಂದ ಅವರು ಎಂಡೋಸ್ಕೋಪಿಗೆ ಹೋಗ್ದಲೇ ತಾವೇ ಮಾತ್ರೆಗಳು ತಗೊಂಡು ಮುಂದೆ ತೊಂದರೆಗೆ ಈಡಾಗ್ತಿದ್ದಾರೆ. ಸೊ ಅದಕ್ಕೆ ನಾನು ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ಟ್ರೈನ್ಡ್ ಪರ್ಸನ್ ಇರ್ತಾರೆ ಎಂಡೋಸ್ಕೋಪಿ ಮಾಡಲು, ಅವ್ರ ಹತ್ರ ಹೋಗಿ, ಅವರು 1000 ಗಟ್ಟಲೆ ಎಂಡೋಸ್ಕೋಪಿ ಮಾಡಿರ್ತಾರೆ, ನಿಮ್ದು ಈಸಿಯಾಗಿ ಮಾಡ್ತಾರೆ. ಅದು ಯಾವುದು ಪೇನ್ಫುಲ್ ಪ್ರೊಸೀಜರ್ ಅಂತೂ ಅಲ್ಲ, ಆಮೇಲೆ ಅದರಿಂದನೂ ಏನು ಅಡ್ಡ ಪರಿಣಾಮ ಅಂತೂ ಆಗೋದಿಲ್ಲ. ಓಕೆ ಸರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ಬ್ಯಾಂಕ್ ಕನೆಕ್ಟ್ ಮಾಡ್ತೀವಿ ಅಂದಿದ್ರಲ್ಲ? ಹಾ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡಿರೋದು? ಮೇಡಮ್ ನಾವು ಹಿರಿಯೂರಿಂದ. ಓಕೆ, ಹೆಸರು? ಮಾರುತೇಶ್ ಮೇಡಮ್. ಮಾರುತೇಶ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್, ಏನ್ ಪ್ರಶ್ನೆ ಇದೆ? ಹೇಳಿ ಸರ್, ಹೇಳಿ ಮಾರುತೇಶ್, ಹೇಳಿ ಸರ್. ಎದೆ ಉರಿ, ಹೊಟ್ಟೆ ಉಬ್ಬರ ಬರುತ್ತೆ ಸರ್, ಅದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ ಸರ್? ಅದೇ ಮಾರುತೇಶ್, ನಾನು ಹೇಳ್ದಂಗೆ ನಿಮ್ಗೆ ಎಷ್ಟು ದಿವಸದಿಂದ ಇದೆ ಈ ಸಮಸ್ಯೆ? ಹೊಸದಾಗಿ ಶುರು ಆಗಿದೆಯಾ, ಹಳೆ ಸಮಸ್ಯೆನಾ? ಸರ್ ಇದು ನಮ್ಗೆ 3-4 ತಿಂಗಳಿಂದ ಬರ್ತಾ ಇದೆ ಸರ್. ವಯಸ್ಸು ಎಷ್ಟು ನಿಮಗೆ? ನಮಗೆ 37 ಸರ್. 37. ನಿಮ್ಗೆ ಆಹಾರ ಶೈಲಿ ಮತ್ತೆ ಇದು ಲೈಫ್ ಸ್ಟೈಲ್, ಜೀವನ ಶೈಲಿಲಿ ಏನು ಸಮಸ್ಯೆಗಳಿದಾವ? ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ, ಖಾರ ತಿಂತೀರಾ ಅಂತದ್ದು? ಸರ್ ಊಟ ಎಲ್ಲ ಮಾಡ್ತೀನಿ. ಟೈಮಿಗೆ ಸರಿಯಾಗಿ ಊಟ ಮಾಡ್ತೀರಾ? ಮಾಡ್ತೀನಿ ಸರ್. ಮಾಡ್ತೀರಾ? ಸೊ ಅದೇನು ಹೇಳಿದ್ದು, ನೀವು ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ, ಆದ್ರೂ ಎದೆ ಉರಿತಿದೆ. ಮಾತ್ರೆ ಯಾವ್ದಾದ್ರು ತಗೊಂಡು ನೀವೇ ನೋಡಿದಿರಾ? ಏನ್ ಸರ್? ಮಾತ್ರೆಗಳು ಯಾವ್ದಾದ್ರು ಬಳಸಿದಿರಾ ಇದಕ್ಕೋಸ್ಕರ? ಹಿರಿಯರಲ್ಲಿ ಚಿನ್ಮಯ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಿದ್ವಿ. ಅವ್ರು ಟ್ಯಾಬ್ಲೆಟ್ ಕೊಟ್ಟ ತಾಂಡ್ರದ ಏನು ಪ್ರಯೋಜನ ಆಗ್ಲಿಲ್ಲ. ಸೊ ಅದಕ್ಕೇನೆ ಟ್ಯಾಬ್ಲೆಟ್ಸ್ ಇಂದ ಯಾವಾಗ ಗುಣ ಕಾಣ್ತಿರಲ್ವೋ ಟೆಸ್ಟ್ ಮಾಡಿಸ್ಕೋಬೇಕು. ಎಂಡೋಸ್ಕೋಪಿ ಅಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದರಿಂದ ನಮ್ಗೆ ಮುಂದೆ ಏನ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಅದ್ರ ಮೇಲೆ ಟ್ರೀಟ್ಮೆಂಟ್ ಮುಂದಿಂದ ಹೇಳ್ಬೋದು. ಎಂಡೋಸ್ಕೋಪಿ? ಹೌದು, ಎಂಡೋಸ್ಕೋಪಿ ಅಂತ. ಅದೆಲ್ಲ ಮಾಡ್ತಾರೆ ಸರ್?
ಅದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರು ಮಾಡ್ತಾರೆ ಅದನ್ನು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಇದ್ರಿಗೆ ಎಂಡೋಸ್ಕೋಪಿ ಬಗ್ಗೆ ಕೇಳ್ಬಿಡೋಣ. ನೀವು ಹೇಳಿದ್ರಿ ತುಂಬಾ ಜನ ಇದಕ್ಕೆ ಹೆದರ್ಕೊಂಡು ಅಥವಾ ಪೇನ್ ಇರುತ್ತೆ ಅಂತ ಅನ್ಕೊಂಡು ಬರೋದಿಲ್ಲ ಅಂತ. ಸೊ ನೀವೇ ಹೇಳ್ಬಿಡಿ ಸರ್, ಅದು ಮಿತ್ತ ಇದು ಅಥವಾ ಯಾವ ರೀತಿಯಾಗಿರುತ್ತೆ ಎಂಡೋಸ್ಕೋಪಿ ಪ್ರೊಸೀಜರ್? ಏನ್ ನೋವು ಆಗಲ್ವಾ? ಯಾವ ರೀತಿ ಮಾಡಿಸ್ಕೊಳ್ಬೇಕು ಅಂತ? ಯೂಶಲಿ ಎಂಡೋಸ್ಕೋಪಿ ಅನ್ನೋದು ಒಂದು ಆಫೀಸ್ ಪ್ರೊಸೀಜರ್, ಅಂದರೆ OPD ಬೇಸಿಸ್ ಮೇಲೆ ಮಾಡೋವಂಥದ್ದು. ಅದಕ್ಕೇನು ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇರಲ್ಲ. ಗಂಟ್ಲಿಗೆ ನಾವು ಒಂದು ಲಾಕ್ ಸ್ಪ್ರೇ ಅಥವಾ ಲಿಗ್ನೋಕೇನ್ ಅನ್ನೋ ಅನೆಸ್ಥೀಶಿಯಾನ ಸ್ಪ್ರೇ ಮಾಡ್ತೀವಿ. ಅದರಿಂದ ಏನಾಗ್ಬಿಡುತ್ತೆ, ಗಂಟ್ಲು ಭಾಗ ಎಲ್ಲ ಮರಗಟ್ಟುತ್ತೆ, ನಂಬಾಗ್ಬಿಡುತ್ತೆ. ಸೊ ನಿಮಗೆ ಒಳಗಡೆ ಎಂಡೋಸ್ಕೋಪ್ ಹೋಗುವಂಥ ಸೆನ್ಸೇಷನು ಗೊತ್ತಾಗೋದಿಲ್ಲ. ಅನ್ನನಾಳದ ಹೊಟ್ಟೆ ಒಳಗೆ ಹೋಗ್ಬಿಟ್ಮೇಲೆ ನಿಮಗೆ ಅದರ ಸೆನ್ಸ್ ಇರೋದೇ ಇಲ್ಲ. ನೀವು ಎಚ್ಚರವಾಗಿರ್ತೀರಾ, ಉಸಿರಾಟಕ್ಕೆ ಏನು ತೊಂದರೆ ಇರಲ್ಲ, ಮೂಗು ಬಾಯಲ್ಲಿ ಉಸಿರಾಡ್ತಿರ್ತೀರಾ. 2-3 ನಿಮಿಷ ಆಗುತ್ತೆ ಪ್ರೊಸೀಜರು. ಅದೇನು ಟೆಸ್ಟ್ ಮಾಡಬೇಕು ನೋಡೋದು, ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದು, ಮತ್ತು ಬಯಾಪ್ಸಿ ತೆಗೆಯೋದಿದ್ರೆ ತಕ್ಕೊಂಡು ಬರ್ತೀವಿ. ಬಯಾಪ್ಸಿ ತೆಗೆಯೋದು ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಟೋಟಲ್ ಪ್ರೊಸೀಜರ್ ಎಲ್ಲ ಆ್ಯಕ್ಚುಲ್ ಒಂದು 5-10 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಎಂಡೋಸ್ಕೋಪಿಗೆ ಎದುರ್ಕೊಂಡು ಯಾರು ಹಿಂಜರಿಬಾರ್ದು. ಎಸ್ ಸರ್, ಹಾಗಾದ್ರೆ ಈಗ ಈ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ದೆ ಅಥವಾ ಅದೇ ರೀತಿಯಾಗಿ ಮನೇಲಿ ಏನೋ ಒಂದು ತಗೊಂಡ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಇದೇ ರೀತಿಯಾಗಿ ಬಿಡ್ತಾ ಇದ್ರೆ ಈ ರೀತಿಯಾದಂಥ GERD ಮುಂದೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬಹುದು? ಹೌದು, ಅದೇ ಈ ಥರ ತುಂಬ ದಿವಸ ನಾವು ಆ್ಯಸಿಡಿಟಿ ಮಾತ್ರೆ ತಗೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಡಾಕ್ಟ್ರಿಗೆ ತೋರಿಸ್ದಂಗೆ ಇದ್ದಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅದರಲ್ಲಿ ಎರೋಸಿವ್ ಇಸೋಫೆಜೈಟಿಸ್ ಅಂತೀವಿ. ಎರೋಷನ್ಸ್ ಅಂದರೆ ತರಚಿದ ಗಾಯ ಅಂತ ಹೇಳ್ಬೋದು, ಅಥವಾ ಹುಣ್ಣು ಅಂತ ಹೇಳ್ಬೋದು. ಈ ಅನ್ನನಾಳದಲ್ಲಿ ತರಚಿದ ಗಾಯ ಅಥವಾ ಹುಣ್ಣು ಆಗಕ್ಕೆ ಶುರು ಆಗುತ್ತೆ. ಸೊ ಇದು ಹುಣ್ಣು ಒಣಗೋದು ತುಂಬ ಲೇಟ್ ಆಗುತ್ತೆ. ಆ್ಯಸಿಡಿಟಿ ಮಾತ್ರೆ ತೊಗೊಂಡ್ರು ಅದರಿಂದ ಏನು ಪರಿಣಾಮ ಬೀರಲ್ಲ. ಈ ಥರ ಎರೋಸಿವ್ ಇಸೋಫೆಜೈಟಿಸ್ ಅನ್ನೋದು ಒಂದು ಕಾಂಪ್ಲಿಕೇಶನ್ ಆ್ಯಸಿಡ್ ರಿಫ್ಲಕ್ಸ್ದು. ಎರಡನೇದು ಐಸೋಫೆಜಲ್ ಸ್ಟ್ರಿಕ್ಚರ್ ಅಂತೀವಿ. ಅನ್ನನಾಳ ಚಿಕ್ಕದಾಗ್ಬಿಡುತ್ತೆ, ಅದರದ್ದು ಟ್ಯೂಬಿನ ಸುತ್ತಳತೆ ಸಣ್ಣದಾಗ್ಬಿಡುತ್ತೆ. ಯಾಕೆ ಈ ಥರ ಆಗುತ್ತೆ ಅಂದರೆ ಅದು ಅಲ್ಸರ್ಸು ಮತ್ತು ಎರೋಷನ್ಸ್ ಅನ್ನೋದು ಗುಣ ಆದಾಗ, ಅದು ಹೀಲ್ ಆದಾಗ ಸ್ಕಾರ್ ಫಾರ್ಮೇಷನ್ ಆಗುತ್ತೆ. ಆ ಸ್ಕಾರಿಂದ ಅನ್ನನಾಳದ ಕ್ಯಾಲಿಬರ್ ಚಿಕ್ಕದಾಗ್ಬಿಡುತ್ತೆ, ನುಂಗೋದಕ್ಕೆ ಕಷ್ಟ ಆಗಿ ಆ ಥರ ಶುರು ಆಗುತ್ತೆ. ಆ ಥರ ಶುರು ಆದಾಗ ಕೆಲವು ಸಲ ಇನ್ನೂ ಅಡಿಷ್ನಲ್ ಪ್ರೊಸೀಜರ್, ಚಿಕ್ಕದಾಗಿರೋ ಜಾಗನ ಓಪನ್ ಮಾಡೋದಕ್ಕೆ ಬಲೂನ್ ಹಾಕಬೇಕಾಗ್ಬೋದು. ಆ ಥರ ಎಲ್ಲ ಪರಿಸ್ಥಿತಿ ಮುಂದೆ ಬರ್ಬೋದು. ಮೂರನೇದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಬ್ಯಾರೆಟ್ಸ್ ಇಸೋಫೇಗಸ್ ಅಂತ ಕರಿತೀವಿ. ಈ ಬ್ಯಾರೆಟ್ಸ್ ಇಸೋಫೇಗಸ್ ಅಂದರೆ ಅನ್ನನಾಳದ ಒಳಭಾಗದಲ್ಲಿ ನಾರ್ಮಲ್ ಆಗಿ ಏನು ಕಣಗಳಿರ್ತಾವಲ್ಲ, ಲೈನಿಂಗ್ ಸೆಲ್ಸ್, ಇವು ರೀಪ್ಲೇಸ್ ಆಗಿ ಬೇರೆ ಲೈನಿಂಗ್ ಸೆಲ್ಸ್ ಅಲ್ಲಿ ಬರುತ್ತೆ. ಏನಕ್ಕೆ ಈ ಥರ ಆಗುತ್ತೆ ಅಂದರೆ, ಈ ಅನ್ನನಾಳದ ಒಳಭಾಗದಲ್ಲಿರೋ ಲೈನಿಂಗ್ ಸೆಲ್ಸು ಆ್ಯಸಿಡ್ಗೆ ಸೆನ್ಸಿಟಿವ್ ಇರುತ್ತೆ. ತುಂಬ ದಿನ ಆ್ಯಸಿಡ್ ಮೇಲೆ ಬರ್ತಿತ್ತು ಅಂದರೆ ಆ ಆ್ಯಸಿಡ್ಗೆ ರೆಸಿಸ್ಟೆಂಟ್ ಆಗಿರುವಂಥ ಸೆಲ್ಸಲ್ಲಿ ಡೆವಲಪ್ ಆಗೋ ಸ್ಟಾರ್ಟ್ ಆಗುತ್ತೆ. ಆ ಸೆಲ್ಸ್ ಏನಿರುತ್ತೆ ಅಂದರೆ ಅದರೊಳಗೆ ಕ್ಯಾನ್ಸರ್ ಕಾರಕ ಅಂಶ ಇರುತ್ತೆ ಕೆಲವು ಸಲ. ಬ್ಯಾರೆಟ್ಸ್ ಇಸೋಫೇಗಸ್ ಅನ್ನೋದು ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್, ಅದರಿಂದ ಮುಂದೆ ಹೋಗಿ ಕ್ಯಾನ್ಸರ್ ಆಗ್ಬೋದು. ಅದಕ್ಕೆ ನೀವು ತುಂಬ ಸಲ ಕೇಳಿದ್ರೆ, ಅವನಿಗೆ ಅಸಿಡಿಟಿ ಇತ್ತು, ತುಂಬ ದಿನದಿಂದ ನೆಗ್ಲೆಕ್ಟ್ ಮಾಡ್ದ, ಕೊನೆಗೆ ಕ್ಯಾನ್ಸರ್ ಆಗ್ಬಿಟ್ಟಿತ್ತು ಅವನಿಗೆ, ಈ ಥರ ನೋಡ್ತೀವಿ. ಸೊ ಅದಕ್ಕೋಸ್ಕರ ಈ ಬ್ಯಾರೆಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಅನ್ನನಾಳದ ಕ್ಯಾನ್ಸರ್ಗೆ ಇದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸೊ ತುಂಬ ದಿನ ನೆಗ್ಲೆಕ್ಟ್ ಮಾಡಿದ್ರೆ ಇದು ಆಗಬಹುದು, ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ, ಎದುರಿಸೋದೇನಿಲ್ಲ ಇದರಲ್ಲಿ. ಆಮೇಲೆ 4ನೇದು, ತುಂಬ ದಿನ ಈ ಥರ ಇದ್ದಾಗ ಶ್ವಾಸಕೋಶದ ಸಮಸ್ಯೆಗಳು, ಪದೇ ಪದೇ ಆಸ್ತಮಾ ಬರೋದು, ನ್ಯೂಮೋನಿಯಾ ಬರೋದು ಆಗ್ಬೋದು. ಇನ್ನೊಂದು ಗಂಟ್ಲಿನ ಸಮಸ್ಯೆಗಳು, ಧ್ವನಿ ಬದಲಾವಣೆ ಆಗೋದು, ಗಂಟ್ಲಲ್ಲಿ ಯಾವಾಗಲೂ ಏನೋ ಇರೋ ಥರ ಗಂಟ್ಲು ಕಿಚ್ಕಿಚ್ಚಾಗೋದು, ಗಂಟ್ಲಲ್ಲಿ ನೋವಾಗೋದು, ಈ ಥರ ಗಂಟ್ಲು ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ. ಕೆಲವ್ರಿಗೆ ಹಲ್ಲಿನ ಸಮಸ್ಯೆ ಕೂಡ ಆಗುತ್ತೆ ಆಸಿಡ್ ರಿಫ್ಲಕ್ಸ್ ಇಂದ. ಹಲ್ಲು ಸವಿಯೋದು, ಆ ಥರದಲ್ಲಿ ಎರೋಷನ್ಸ್ ಅಂತೀವಿ, ಡೆಂಟಲ್ ಎರೋಷನ್ಸ್, ಇವೆಲ್ಲನೂ ಆಗಬಹುದು. ಸೊ ಇದೆಲ್ಲ ಲಾಂಗ್ ಟರ್ಮ್ GERD ನಾವು ಟ್ರೀಟ್ಮೆಂಟು ತಗೊಳ್ಳದೇನೆ ನೆಗ್ಲೆಕ್ಟ್ ಮಾಡಿದಾಗ ಆಗುವಂಥ ಸಮಸ್ಯೆಗಳು. ಸರ್, ಈಗ GERD ಇರ್ಬೋದು, ಆಸಿಡ್ ರಿಫ್ಲೆಕ್ಸ್ ಇರ್ಬೋದು, ಅಥವಾ ನಾವು ಕಾಮನ್ ಆಗಿ ಏನು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗ್ಬೋದು ಅಂತ ತಿಳಿಸ್ಕೊಟ್ರಿ. ಸೊ ಇದಕ್ಕೆ ಟ್ರೀಟ್ಮೆಂಟನ್ನು ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಸರ್? ಹೊಸದಾಗಿ ಸ್ಟಾರ್ಟ್ ಆದಾಗ ಇರ್ಬೋದು ಅಥವಾ ತುಂಬ ದಿನ ಆಗ್ಬಿಟ್ಟಿದ್ರೆ ಇರ್ಬೋದು, ಯಾವ ರೀತಿ ಟ್ರೀಟ್ಮೆಂಟ್ ಇರಬೇಕಾಗುತ್ತೆ? ಅದೇ ಈ ಆಸಿಡ್ ರಿಫ್ಲೆಕ್ಸ್ ಅಥವಾ GERD ಸಮಸ್ಯೆಯ ಟ್ರೀಟ್ಮೆಂಟ್ನ 2 ಭಾಗವಾಗಿ ವಿಂಗಡಿಸ್ಬೋದು. ಎಷ್ಟು ಸಿವಿಯರ್ ಇದೆ ಅನ್ನೋದ್ರ ಮೇಲೆ ಅದನ್ನು ನಾವು ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ತುಂಬಾ ಮೈಲ್ಡ್ ಸಿಮ್ಟಮ್ಸ್ ಅಂದರೆ ವಾರಕ್ಕೆ ಒಂದ್ಸಲ ಬರ್ತಿದೆ ಈ ಥರ ಸಮಸ್ಯೆ ಅಂತ ಆದಾಗ ನಾವು ಜೀವನ ಶೈಲಿ ಮತ್ತು ಆಹಾರ ಶೈಲಿ ಬದಲಾವಣೆ ಮಾಡ್ಕೋಬೇಕು. ಮತ್ತು ನಾವು ಓವರ್ ದ ಕೌಂಟರ್ ನಾನ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಅಂತ ಏನು ಕರಿತೀವಲ್ಲ, ನಾರ್ಮಲಾಗಿ ಗ್ಯಾವಿಸ್ಕಾನ್ ಆಗಲಿ, ಡೈಜೀನ್ ಆಗಲಿ, ರ್ಯಾಂಟ್ಯಾಕ್ ಆಗಲಿ, ಅದನ್ನು ತಗೊಂಡು ಯೂಸ್ ಮಾಡಿಕೊಂಡು ನಾವು ಅದನ್ನು ಮ್ಯಾನೇಜ್ ಮಾಡ್ಕೋಬೋದು. ಸೊ ಯೂಶ್ವಲಿ ನಾನು ಲೈಫ್ ಸ್ಟೈಲ್ ಚೇಂಜ್, ಆಹಾರ ಪದ್ಧತಿ ಚೇಂಜ್ ಮಾಡೋದು ಅಂದರೆ ಏನು ಅಂದರೆ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಒಂದು ವೆಯ್ಟ್ ಲಾಸ್ ಮಾಡೋವಂಥದ್ದು ವೆರಿ ಇಂಪಾರ್ಟೆಂಟು. ಏನಾದರೂ ರೀಸೆಂಟಾಗಿ ನಾವು ವೆಯ್ಟ್ ಗೇನ್ ಆಗಿದ್ರೆ ಅಥವಾ ನಾವೇ ದಪ್ಪ ಇತ್ತು ಅಂದರೆ ವೆಯ್ಟ್ ಲಾಸ್ ಮಾಡೋದ್ರಿಂದ ತುಂಬ ಎದೆ ಉರಿ ಸಮಸ್ಯೆ, ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಂತ ಏನು ಕರಿತೀವಿ ಅದು ಕಮ್ಮಿ ಆಗಿಬಿಡುತ್ತೆ. ಎರಡನೇದು ಏನು ಮಾಡೋದು ಅಂದರೆ, ನಾವು ರಾತ್ರಿ ಮಲಗ್ತೀವಲ್ಲ
ರಾತ್ರಿ ಮಲಗಕ್ಕೆ ಮೊದಲು ಆಹಾರನ ನಾವು 2-3 ಅವರ್ ಮೊದಲು ತಿನ್ನಬೇಕು. ಮಲಗಕ್ಕೆ ಮೊದಲು 2-3 ಅವರ್ ಮೊದಲು ತಿಂತಂದರೆ ಅದು ಜೀರ್ಣ ಚೆನ್ನಾಗಾಗಿ ಎದೆಗೆ ಅದು ಚೆಲ್ಲೋದಿಲ್ಲ ರಾತ್ರಿ ಹೊತ್ತು. ಮೂರನೇದು, ಮಲಗಿದಾಗ ನಾವು ನಮ್ಮ ಎಡಭಾಗಕ್ಕೆ ಮಲ್ಕೊಂಡ್ರೆ ಈ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಲ್ಲ, ಅದರಿಂದ ಹೊಟ್ಟೆಯಲ್ಲಿರುವಂಥ ಆಹಾರ ಮತ್ತು ಆ್ಯಸಿಡ್ಡು ಹಿಮ್ಮುಖವಾಗಿ ಅನ್ನನಾಳಕ್ಕೆ ಚೆಲ್ಲೋದಿಲ್ಲ. ಓಕೆ ಸರ್, ಇದು ಟ್ರೀಟ್ಮೆಂಟ್ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಒಂದು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಳಿ ಮೇಡಮ್. ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ತಮ್ಮನ ಹೆಸರು ಕ್ಯಾಂಪ್ರಾಜು, ಮಶ್ನಾಪುರ. ಓಕೆ ಮೇಡಮ್, ಅವ್ರಿಗೆ ಸಮಸ್ಯೆ ಇರೋದು? ಅವ್ರಿಗೆ ಸಮಸ್ಯೆ ಇರುತ್ತೆ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿಮ್ಮ. ಹಲೋ, ಹೇಳಿಮ್ಮ, ಕೇಳಿಸ್ತಿದೆ, ಹೇಳಿ. ಸರ್, ನನ್ನ ತಮ್ಮಂಗೆ ಹೊಟ್ಟೆ ಊದ್ಕೊಂಬತೈತೆ, ಎದೆ ತಕನ. ಊಟ ಮಾಡಿತ್ತು ಹೊರಗ್ನೆ ಆಗಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀವಿ, ರಿಪೋರ್ಟ್ ಎಲ್ಲ ಬಂದೈತೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡು ನೀರ್ ತುಂಬ್ಕೊಂಡೈತಿ ಹೊಟ್ಟೆಲಿ. ನೋಡಿ, ಅದೇ ಅಮ್ಮ, ಇದು ನೀವು ಕೇಳಿದ್ದು ಏನಿಲ್ಲ, ದಿನ ಊಟ ಜಾಸ್ತಿ ಇದೆಯಾ? ಓಕೆ ಅಮ್ಮ, ಅದೇ ಅಮ್ಮ, ನೀವು ಹೇಳ್ತಿರೋದು ನೀರು ತುಂಬಿಕೊಂಡಿದೆ ಅಂದರೆ ಅದೇ ಬೇರೆ ಸಮಸ್ಯೆ ಅಮ್ಮ. ಅದು ಲಿವರ್ ಸಮಸ್ಯೆ ಇರುತ್ತೆ. ಯೂಶಲಿ ಏನಾಗುತ್ತೆ, ಲಿವರ್ ಹಾಳಾಗಿತ್ತು ಅಂದರೆ ಆ ಥರ ಜಠರ ಮತ್ತು ಕರಳಿನ ಸುತ್ತ ನೀರು ತುಂಬಿಕೊಳ್ಳುತ್ತೆ, ಅದರಿಂದನೂ ಹೊಟ್ಟೆ ಉಬ್ಬರ ಬರುತ್ತೆ. ಅದೇ ಬೇರೆ ಇಶ್ಯೂ ಅಮ್ಮ, ಅದು ಲಿವರಿನ ಸಮಸ್ಯೆ. ಅದು ನಾವಿವತ್ತು ಮಾತಾಡ್ತಿರೋದು ಜಠರ ಮತ್ತು ಕರಳು ಒಳಭಾಗದಲ್ಲಿ ಆಗುವಂಥ ಸಮಸ್ಯೆದಿಂದ ಹೊಟ್ಟೆ ಉಬ್ಬರ ಬರೋವಂಥ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀವಿ. ಆದರೂ ನೀವು ಹೇಳಿದ್ದು ಸರಿನೇ. ನೀವು ಮೋಸ್ಟ್ಲಿ ಅವ್ರಿಗೇನು ಲಿವರಿನ ತೊಂದರೆ ಇದೆಯಾ? ಅದಕ್ಕೇನೆ ಟ್ರೀಟ್ಮೆಂಟ್ ಇಲ್ವಾ ಸರ್ ನಿಮ್ಮ ಹತ್ರ? ಇದೆ ಅಮ್ಮ, ಇದೆ, ಅದಕ್ಕೂ ಇರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ. ಲಿವರಿನ ಸಮಸ್ಯೆಗೂ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಹೆಪಾಟಾಲಜಿಸ್ಟ್ ಅನ್ನೋ ಡಾಕ್ಟರ್ನ ನೀವು ಮೀಟ್ ಮಾಡಬೇಕಾಗುತ್ತಮ್ಮ. ಅದರಿಂದನೂ ಹೊಟ್ಟೆ ಉಬ್ಬರ ಬರುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಡೌಟ್ ಕ್ಲಾರಿಫೈ ಆಗಿಲ್ಲ ಅಂತಂದರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ಗೆ ಬರ್ಬೋದು. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಕಿರಣ್ ಸರ್ ಇರ್ತಾರೆ, ಅಥವಾ ನಿಮ್ಮ ಯಾವ ಒಂದು ಸಮಸ್ಯೆ ಇದೆ ಅದಕ್ಕೆ ತಕ್ಕಂಗೆ ಡಾಕ್ಟರ್ ನೀವು ಅಲ್ಲಿ ಕಾಣ್ಬೋದು. ಓಕೆ ಸರ್, ಈಗ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆಹಾರ ಯಾವ ರೀತಿಯಾಗಿ ತಗೊಳ್ಬೇಕು, ಊಟಕ್ಕೆ ಮುಂಚೆ ಎಷ್ಟು ಗ್ಯಾಪ್ ಇಡಬೇಕು, ಅಂದರೆ ಮಲ್ಗೋಕ್ಕೆ ಮುಂಚೆ ಊಟ ಎಷ್ಟು ಬೇಗ ಮಾಡಬೇಕು ಅಂತೇಳಿ, ಇನ್ಯಾವೆಲ್ಲ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ? ಸ್ಮೋಕ್ ಮಾಡ್ತಿದ್ರೆ ಸ್ಮೋಕಿಂಗ್ ಬಿಡಬೇಕಾಗುತ್ತೆ. ಮೂರನೇದು, ಈ ನಮ್ಮ ಬೆಡ್ನ ಹೆಡ್ ಎಂಡ್ ಇರುತ್ತಲ್ಲ, ಅದನ್ನು ಎಲಿವೇಟ್ ಮಾಡಬೇಕಾಗುತ್ತೆ, ಎತ್ತರಿಸ್ಕೋಬೇಕಾಗುತ್ತೆ. ನಮ್ಮದು ಕಾಟ್ ಲೆಗ್ಸ್ ಕೆಳಗಡೆ, ಅದ್ರ ಕಾಲುಗಳ ಕೆಳಗಡೆ 6-8 ಇಂಚು ವುಡನ್ ಬ್ಲಾಕ್ಸ್ ಇಟ್ಟರೆ ಅದು ನ್ಯಾಚುರಲ್ ಆಗಿ ಒಂದು ಸ್ಲ್ಯಾಂಟ್ ಆಗಿಬಿಟ್ಟು ಗ್ರಾವಿಟೇಷನಲ್ ಫೋರ್ಸಿಂದ ಹೊಟ್ಟೆಯಿರೋ ಆ್ಯಸಿಡ್ ಎದೆ ಭಾಗಕ್ಕೆ ಚೆಲ್ಲೋದಿಲ್ಲ. ಇದು ಮಾಡೋಕ್ಕಾಗಲ್ಲ ಅಂತಂದರೆ ಮ್ಯಾಟ್ರೆಸ್ ಮೇಲೇ ಒಂದು ವೆಡ್ ಶೇಪ್ ಪಿಲ್ಲೋ ಇಟ್ಕೋಬೋದು. ಈ ಪಿಲ್ಲೋ ಯಾವ ಥರ ಇರಬೇಕು ಅಂದರೆ, ನಮ್ಮ ಕತ್ತು ಮತ್ತು ಶೋಲ್ಡರ್ಸ್ ಎರಡನ್ನೂ ಎತ್ತರ ಮಾಡಬೇಕು. ಬರೀ ತಲೆ ಮತ್ತು ಕತ್ತನ್ನು ಮಾತ್ರ ಎತ್ತರ ಮಾಡಿದ್ರೆ ಏನು ಉಪಯೋಗ ಬರಲ್ಲ. ಶೋಲ್ಡ್ರು ಎತ್ತರ ಮಾಡೋವಂಥದ್ದು ನಾವು ಮಾಡ್ಕೋಬೇಕಾಗುತ್ತೆ. ಈಗ ಆನ್ಲೈನೆಲ್ಲ ಸಿಗುತ್ತೆ ಆ್ಯಂಟಿ ರಿಫ್ಲಕ್ಸ್ ಪಿಲ್ಲೋ ಅಂತೇಳಿ, ಅದನ್ನು ಬಳಸ್ಕೋಬೋದು. ತಲೆಗೆ 2 ದಿನ ಬಿಟ್ಕೊಳ್ಳೋದು ಅಷ್ಟು ಪರಿಣಾಮಕಾರಿ ಅಲ್ಲ ಅಂತ ನನ್ನ ಭಾವನೆ. ಕೊನೆಯದಾಗಿ ಏನು ಮಾಡೋದು ಅಂದರೆ, ಆಹಾರನ ಟೈಮ್ಗೆ ಸರಿಯಾಗಿ ತಿನ್ನಬೇಕಾಗುತ್ತೆ. 3 to 4 hours ಗ್ಯಾಪಲ್ಲಿ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಹೇಳ್ತೀವಿ, ಹೊಟ್ಟೆ ಖಾಲಿ ಬಿಡದಿರೋ ಥರ ಸ್ವಲ್ಪನೇ ಪ್ರಮಾಣದಲ್ಲಿ ತಿಂತಾ ಇತ್ತು ಅಂದರೆ ಅದಕ್ಕಿಂತ ಬೆಸ್ಟ್ ಟ್ರೀಟ್ಮೆಂಟ್ ಇನ್ಯಾವುದೂ ಇರಲ್ಲ. ಎಸ್ ಸರ್, ತುಂಬ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅಥವಾ ನಾವೇನು ಹೊಟ್ಟೆ ಎದೆ ಉರಿ ಅಂತ ಹೇಳ್ತಾ ಇದೀವಿ, ಅದಾದ ನಂತರ ತಲೆನೋವು ಬರುವಂಥದ್ದು ಅಥವಾ ಸುಸ್ತಾಗುವಂಥದ್ದು ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ಕಾಮನ್ ಸರ್? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಯಾವ ಥರ ಆಗಿದೆ ಈಗ ಅಂದರೆ, ಗ್ಯಾಸ್ಟ್ರೈಟಿಸಿಂದ ನನಗೆ ತಲೆನೋವು ಬರ್ತಿದೆ ಅಂತ ತುಂಬ ಜನ ನಮ್ಮ ಹತ್ರ ಬರ್ತಾರೆ. ಇದೇನಾಗುತ್ತೆ ಅಂದರೆ, ನಾವು ಟೈಮ್ ಸರಿಯಾಗಿ ಆಹಾರ ತಿನ್ನಲಿಲ್ಲ ಅಂದರೆ ಹೊಟ್ಟೆ ಒಳಗೆ ಬರುವಂಥ ಆ್ಯಸಿಡ್ ಬಂದೇ ಬರುತ್ತೆ. ಅದೊಂದು ರಿದಮಿಕ್ ಆಗಿ ಬರ್ತಾನೆ ಇರುತ್ತೆ. ಹೊಟ್ಟೆ ಒಳಗಿರೋ ಆಹಾರ ಇಲ್ಲ ಅಂತಂದರೆ ಅದು ಆ್ಯಸಿಡ್ ಹೊಟ್ಟೆ ಒಳಗಿರೋ ಚರ್ಮನ ಸುಡುತ್ತೆ ಅಂತ ಆವಾಗಲೇ ಹೇಳಿದೆ. ಅದರಿಂದ ನಮಗೆ ಆ ಉರಿ ಅನುಭವ ಆಗುತ್ತೆ. ಅದಲ್ದಲೇ ದೇಹದಲ್ಲಿ ನಾವು ಊಟ ಮಾಡಲಿಲ್ಲ ಅಂದರೆ ಇನ್ನೊಂದು ಬದಲಾವಣೆ ಆಗುತ್ತೆ. ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಮ್ಮಿ ಆಗುತ್ತೆ. ಗ್ಲೂಕೋಸ್ ಅಂಶ ಕಮ್ಮಿ ಆದಾಗ ತಲೆಯಲ್ಲಿ ನೋವು ಬರುತ್ತೆ. ಅದನ್ನು ಹೈಪೋಗ್ಲೈಸೀಮಿಯಾ ಹೆಡೇಕ್ ಅಂತೀವಿ. ವೆರಿ ಕಾಮನ್ ಅದು. ಹೊಟ್ಟೆಗೆ ಆಹಾರ ಕೊಟ್ಟಿಲ್ಲ, ಹೊಟ್ಟೆಲಿ ಆ್ಯಸಿಡ್ ಬಂತು, ಹೊಟ್ಟೆ ಉರಿತಿದೆ, ಜೊತೆಗೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಇಲ್ಲ, ಮೆದುಳಿಗೆ ಗ್ಲೂಕೋಸ್ ಕಮ್ಮಿ ಆಗ್ತಿದೆ. ಆದ್ದರಿಂದ ಅದು ತಲೆನೋವು ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಎಷ್ಟೋ ಸಲ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋತೀವಿ, ಗ್ಯಾಸ್ಟ್ರೈಟಿಸ್ ಬಂತು ಅದಕ್ಕೆ ತಲೆನೋವು ಬಂತು ಅಂತ. ಅದು ಆ ರೀತಿ ಅಲ್ಲ. ನೀವು ಹೊಟ್ಟೆಗೆ ಊಟ ಸರಿಯಾದ ಟೈಮಿಗೆ ತಿಂದಿಲ್ಲ, ಹೊಟ್ಟೆ ಉರಿತಿದೆ, ಅದಲ್ಲದೇ ಆಹಾರದಿಂದ ಬರುವಂಥ ಗ್ಲೂಕೋಸ್ ತಲೆಗೆ ಸಿಗ್ತಿಲ್ಲ, ಮೆದುಳಿಗೆ, ಅದಕ್ಕೋಸ್ಕರ ತಲೆನೋವು ಬಂತು. ಸೊ ಇದು ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು ಇದನ್ನು. ಹೊಟ್ಟೆ ಉಬ್ಬರ ಸರ್, ತುಂಬಾ ಜನಕ್ಕೆ ಊಟ ಮಾಡಿದ್ರು ಹೊಟ್ಟೆ ಉಬ್ಬರ ಇರುತ್ತೆ, ಊಟ ಮಾಡದಿದ್ರು ಹೊಟ್ಟೆ ಉಬ್ಬರ ಇರುತ್ತೆ. ಇದು ಯಾವೆಲ್ಲ ಕಾರಣಕ್ಕೆ ಬರುತ್ತೆ, ಇದು ಏನು ನಮ್ಗೆ ತಿಳಿಸ್ಕೊಡಿ ಸರ್.
ನೋಡಿ, ಇಲ್ಲಿ ನಾನು 2 ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೊಟ್ಟೆ ಉಬ್ಬರ ಅನ್ನೋದು ನಾವು 5 ಕಾರಣಗಳು ಇರುತ್ತೆ ನಮ್ಮದ್ರಲ್ಲಿ. ಒಂದು ಫ್ಯಾಟ್, ಫ್ಲೂಯಿಡ್, ಫೀಸಿಸ್, ಫ್ಲೇಟಸ್ ಮತ್ತು ಫೀಟಸ್, 5 F's ಅಂತ ಕರಿತೀವಿ. ಫ್ಯಾಟ್ ಅಂದರೆ ಬೊಜ್ಜಿದ್ರೂ ಹೊಟ್ಟೆ ದಪ್ಪ ಕಾಣುತ್ತೆ. ಫ್ಲೂಯಿಡ್, ಯಾವಾಗಲೇ ಒಬ್ರು ಕಾಲರ್ ಹೇಳಿದ್ರು ನೀರು ತುಂಬ್ತಿದೆ ಅಂತ, ಅದರಿಂದನೂ ಹೊಟ್ಟೆ ಉಬ್ಬರ ಬರುತ್ತೆ, ಫ್ಲೂಯಿಡ್. ಫ್ಲೇಟಸ್ ಅಂದರೆ ಗ್ಯಾಸ್, 3ನೇದು. 4ನೇದು ಫೀಟಸ್ ಅಂದರೆ ಗರ್ಭಧಾರಣೆ ಆದಾಗ, ಪ್ರೆಗ್ನೆನ್ಸಿ ಆದಾಗ ಅದರಿಂದನೂ ಹೊಟ್ಟೆ ಉಬ್ಬರ ಬರುತ್ತೆ. 5ನೇದು ಫೀಸಿಸ್ ಅಂದರೆ ಮಲ, ಮೋಷನ್ ಸರಿಯಾಗಿ ಹೋಗಲಿಲ್ಲ ಅಂದ್ರೂ ಹೊಟ್ಟೆ ಉಬ್ಬರ ಬರುತ್ತೆ. ಈಗ ನಾವು ಈ ಫ್ಲೂಯಿಡ್ಡು, ಫ್ಯಾಟು, ಫೀಟಸ್ ಅದ್ರ ಬಗ್ಗೆ ಮಾತಾಡ್ತಿರಲ್ಲ. ನಾವು ಮಾತಾಡ್ತಿರೋದು ಫ್ಲೇಟಸ್, ಗಾಳಿ ಮತ್ತು ಮಲ. ಇವೆರಡರ ತೊಂದರೆ ಆದಾಗ ಬರುವಂಥ ಹೊಟ್ಟೆ ಉಬ್ಬರದ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ನಾನು ಹೊಟ್ಟೆ ಉಬ್ಬರಕ್ಕೆ ಯಾಕೆ ಬರುತ್ತೆ ಹೊಟ್ಟೆ ಉಬ್ಬರ ಅಂದರೆ, ನಾನು ಹೇಳ್ದಂಗೆ ಅವಾಗಲೇ ತೋರಿಸಿದ್ನಲ್ಲ, ಹೊಟ್ಟೆಯಲ್ಲಿ 3 ಅಂಗಗಳಿರುತ್ತೆ. ಒಂದು ಜಠರ, ಸಣ್ಣ ಕರಳು, ದೊಡ್ಡ ಕರಳು. ಈ 3 ಅಂಗಾಂಗಗಳ ತೊಂದರೆಗಳಿದ್ದಾಗ ಅದು ಹೊಟ್ಟೆ ಉಬ್ಬರದ ಥರ ನಮಗೆ ಕಾಣಿಸ್ಬೋದು. ಜಠರದ ಸಮಸ್ಯೆ ಏನಿರುತ್ತೆ, ಕಾಮನ್ ಆಗಿ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಲ್ಲ, ಇದರಿಂದ ಆಗುತ್ತೆ. ಗ್ಯಾಸ್ಟ್ರೈಟಿಸ್ಸು 2 ರೀತಿ ಆಗ್ಬೋದು. ಒಂದು ಅಲ್ಸರ್ ಡಿಸ್ಪೆಪ್ಸಿಯಾ, ನಾನ್ ಅಲ್ಸರ್ ಡಿಸ್ಪೆಪ್ಸಿಯಾ ಅಂತೀವಿ. ಹೊಟ್ಟೆ ಒಳಗೆ ಅಲ್ಸರ್ ಆದರೂ ಗ್ಯಾಸ್ಟ್ರೈಟಿಸ್ ಥರ ಬರ್ತಿರುತ್ತೆ, ಅಲ್ಸರ್ ಇಲ್ಲದೇಲೂ ನಮಗೆ ಗ್ಯಾಸ್ಟ್ರೈಟಿಸ್ ಥರ ಬರ್ಬೋದು. ಸೊ ಇದು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂದರೆ, ಎಂಡೋಸ್ಕೋಪಿ ಮಾಡೇ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುವಂಥದ್ದು. ಸಣ್ಣ ಕರಳಲ್ಲಿ ಸಮಸ್ಯೆಗಳು ಯಾವುದರಿಂದ ಹೊಟ್ಟೆ ಉಬ್ಬರ ಬರುತ್ತೆ ಡಾಕ್ಟ್ರೇ ಅಂದರೆ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಕರಿತೀವಿ. ಅದು ವೆರಿ ಕಾಮನ್. ಈ ಡಯಾಬೆಟಿಕ್ಸು, ಹೈಪೋಥೈರಾಯ್ಡ್ ಅಂತ ಒಬ್ರು ಕಾಲ್ ಮಾಡಿದ್ರು. ಅವರಲ್ಲಿ ಏನಾಗುತ್ತೆ, ಸಣ್ಣ ಕರಳಿನಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳು ತುಂಬ ಹೆಚ್ಚಾಗಿರುತ್ತೆ. ನಾವು ತಿನ್ನೋ ಆಹಾರನ ನಾವು ಜೀರ್ಣಿಸ್ಕೊಳ್ಳೋದಲ್ದೇನೆ ಅವು ಯೂಸ್ ಮಾಡಿಕೊಂಡು ಅದು ಬೈ ಪ್ರಾಡಕ್ಟಾಗಿ ಗ್ಯಾಸ್ ಉತ್ಪಾದನೆ ಆಗ್ತಿರುತ್ತೆ. ಅದರಿಂದ ಹೊಟ್ಟೆ ಉಬ್ಬರ ಕಾಣಿಸ್ತಿರುತ್ತೆ. 3ನೇದು ದೊಡ್ಡ ಕರಳಲ್ಲಿ ಯಾವ್ದು ರೀತಿಯಿಂದ ಬ್ಲೋಟ್ ಆಗುತ್ತೆ ಅಂದರೆ, ನಾನು ಆವಾಗಲೇ ಹೇಳಿದಾಗೆ ಮಲಬದ್ಧತೆಯಿಂದ ಮೋಷನ್ ಸರಿಯಾಗಿ ಪಾಸ್ ಆಗ್ತಿಲ್ಲ ಅಂದರೆ ಹೊಟ್ಟೆ ಉಬ್ಬರದ ಅನುಭವ ಆಗ್ಬೋದು. ಸೊ ಅದಕ್ಕೆ ಹೊಟ್ಟೆ ಉಬ್ಬರ ಅನ್ನೋದು ಅಂತ ಈಸಿ ಟಾಪಿಕ್ ಅಲ್ಲ. ಸೊ ಡಾಕ್ಟರ್ನ ಕಾಣೋದು ಒಳ್ಳೆಯದು. ಓಕೆ, ಸಡನ್ ಆಗಿ ಹೊಟ್ಟೆ ಉಬ್ಬರ ಕಾಣಿಸ್ಕೊಂಡ್ರೆ ಈ ರೀತಿಯಾಗಿ ಡಾಕ್ಟರ್ನ ಕಾಣಬೇಕು. ಯಾವೆಲ್ಲ ಕಾಯಿಲೆಗಳಿದ್ರೆ ಈ ಒಂದು ಸಮಸ್ಯೆ ಬರ್ಬೋದು ಸರ್? ಇದನ್ನು 2 ರೀತಿಯಾಗಿ ವಿಂಗಡಣೆ ಮಾಡ್ಬೋದು. ಒಂದು ಆರ್ಗ್ಯಾನಿಕ್ ಡಿಸೀಸಸ್ ಅಂತ, ಇನ್ನೊಂದು ಫಂಕ್ಷನಲ್ ಡಿಸೀಸ್ ಅಂತ. ಆರ್ಗ್ಯಾನಿಕ್ ಡಿಸೀಸ್ ಅಥವಾ ಸಾವಯವ ಅಸ್ವಸ್ಥತೆ ಅಂತ ಕರಿಬೋದು ಅದನ್ನು. ಅದರಲ್ಲಿ ಏನಂದರೆ, ಈ ಜಠರ, ಸಣ್ಣ ಕರಳು, ದೊಡ್ಡ ಕರಳಲ್ಲಿ ಯಾವುದಾದ್ರೂ ಒಂದು ಸೋಂಕಿರುತ್ತೆ ಅಥವಾ ಯಾವುದಾದ್ರೂ ಒಂದು ಕಾಯಿಲೆ ಇರುತ್ತೆ. ಕ್ಯಾನ್ಸರ್ ಕಾಯಿಲೆನೋ ಯಾವುದಾದ್ರೂ ಒಂದು ಸೋಂಕಿರುತ್ತೆ. H. pylori ಅಂತೀವಿ. ನಾನು ಆವಾಗಲೇ ಹೇಳ್ದಂಗೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತೇಳಿ, ಗಯಾರ್ಡಿಯಾಸಿಸ್ ಅಂತೇಳಿ, ಇವೆಲ್ಲ ಸೋಂಕಿಂದನೂ ಹೊಟ್ಟೆ ಉಬ್ಬರ ಬರುತ್ತೆ. ಇದನ್ನು ಆರ್ಗ್ಯಾನಿಕ್ ಕಾಸಸ್ ಅಂತ ಪರಿಗಣಿಸ್ತೀವಿ ನಾವು. ಇದನ್ನು ನಾವು ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಅಥವಾ ಎಂಡೋಸ್ಕೋಪಿ ಅಂದರೆ ಬಾಯಿಂದ ಹೊಟ್ಟೆ ನೋಡೋವಂಥದ್ದು. ಕೊಲೊನೋಸ್ಕೋಪಿ ಅಂದರೆ ದೊಡ್ಡ ಕಳ್ಳನ್ನು ನೋಡೋವಂಥದ್ದು. ಸಣ್ಣ ಕಳ್ಳನ್ನು ನೋಡೋದಕ್ಕೆ ಎಂಟ್ರೋಸ್ಕೋಪಿ ಅಂತೀವಿ. ಈ ಥರ ಟೆಸ್ಟ್ ಮುಖಾಂತರ ಕಂಡುಹಿಡಿಬೋದು ಸಾವಯವ ಅಸ್ವಸ್ಥತೆ ಇದೆಯೋ ಇಲ್ವೋ ಅಂತ. ಕೆಲವರಿಗೆ ಏನೂ ಕಾಯಿಲೆ ಇರಲ್ಲ, ಯಾವ ಸೋಂಕಿಲ್ಲ, ಯಾವುದೇ ಕಾಯಿಲೆ ಇಲ್ಲ, ಆದರೂ ಹೊಟ್ಟೆ ಉಬ್ಬರ ಬರ್ತಿರುತ್ತೆ. ಅದನ್ನು ಫಂಕ್ಷನಲ್ ಅಸ್ವಸ್ಥತೆ ಅಥವಾ ಅದನ್ನು ಕ್ರಿಯಾತ್ಮಕ ಅಸ್ವಸ್ಥತೆ ಅಂತ ಕರಿತೀವಿ. ಇದರಲ್ಲಿ ಏನಾಗ್ತಿರುತ್ತೆ ಅಂದರೆ, ಈ ಜಠರದ, ಸಣ್ಣ ಕರಳ, ದೊಡ್ಡ ಕರಳಿನ ಚಲನೆ ಅಥವಾ ಮೊಟಿಲಿಟಿ ಅಂತೀವಲ್ಲ, ಮೂವ್ಮೆಂಟ್ ಸ್ಲೋ ಇರುತ್ತೆ. ಹೈಪೋಥೈರಾಯ್ಡ್ ಅಂತ ಒಂದು ಎಕ್ಸಾಂಪಲ್ ಆವಾಗಲೇ ಹೇಳಿದೆ ನಿಮ್ಮದು. ಅದು ಚಲನೆ ಸ್ಲೋ ಇರುತ್ತೆ. ಅವ್ರಿಗೆ ಸ್ಲೋ ಇರೋದ್ರಿಂದ ಯಾವಾಗಲೂ ಹೊಟ್ಟೆ ಉಬ್ಬರಿಸ್ಕೊಂಡು ಭಾವನೆ ಅವ್ರಿಗೆ ಇರುತ್ತೆ. ಸೊ ಆ ಥರ ಇರುತ್ತೆ. 2ನೇದು, ಅವ್ರಿಗೆ ಹೊಟ್ಟೆ ಒಳಗಿರೋ ಗಾಳಿ ಮತ್ತು ಆಹಾರನ ಕೆಲವರು ತುಂಬ ಸೆನ್ಸ್ ಜಾಸ್ತಿ ಮಾಡ್ತಿರ್ತಾರೆ. ಹೈಪರ್ ಸೆನ್ಸಿಟಿವಿಟಿ ಅಂತೀವಿ. ಎಲ್ಲರಿಗೂ ಹೊಟ್ಟೆ ಒಳಗೆ 1.5 to 2 ಲೀಟ್ರಷ್ಟು ಗಾಳಿ ಬಂದೇ ಬರುತ್ತೆ ಡೈಲಿ. ಸೊ ಕೆಲವರು ಆ ಸೆನ್ಸ್ನ ತುಂಬ ಮಾಡ್ತಾರೆ. ಅದನ್ನು ಹೈಪರ್ ಸೆನ್ಸಿಟಿವ್ ಅಂತ ಕರಿತೀವಿ ನಾವು, ವಿಸರಲ್ ಹೈಪರ್ ಸೆನ್ಸಿಟಿವಿಟಿ ಅಂತ. ಅದರಿಂದನೂ ಹೊಟ್ಟೆ ಉಬ್ಬರದ ಅನುಭವ ಅವ್ರಿಗೆ ಆಗ್ತಿರುತ್ತೆ. ಸೊ ಇವೆರಡಕ್ಕೂ ಕಾರಣಗಳು ಬೇರೆ, ಟ್ರೀಟ್ಮೆಂಟು ಬೇರೆ. ಓಕೆ ಸರ್, ಹಾಗಾದ್ರೆ ಏನು ಕಾರಣಗಳು ಏನು ಸರ್? ನಿಮ್ಮ ಎದೆಯುರಿ ಬಗ್ಗೆ ಕಾರಣಗಳು ಸಾಕಷ್ಟು ತಿಳಿಸ್ಕೊಟ್ರೆ, ಇದಕ್ಕೂ ಅದೇ ಕಾರಣ ಇರುತ್ತಾ, ಬೇರೆ ಕಾರಣ ಇರುತ್ತೆ? ಇದಕ್ಕೂ ಅದೇ ಥರನೇ. ಎದೆಯುರಿಯಲ್ಲಿ ಅನ್ನನಾಳ ಸಮಸ್ಯೆ ಆಯಿತು. ಹೊಟ್ಟೆ ಉಬ್ಬರ ಅಂದರೆ ಜಠರ, ಹೊಟ್ಟೆಯಲ್ಲಿ ಕೆಲವೊಂದು ಕಾರಣಗಳು, H. pylori ಅಂತೀವಿ, ಗ್ಯಾಸ್ಟ್ರೋಪೆರೆಸಿಸ್ ಅಂತ ಕರಿತೀವಿ, ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಈ 3 ಕಾಮನ್ ಆಗಿ ಆಗುವಂಥ ಹೊಟ್ಟೆ ಉಬ್ಬರದ ಕಾರಣಗಳು ಜಠರದ ಸಮಸ್ಯೆಗಳಲ್ಲಿ. ಸಣ್ಣ ಕರಳಲ್ಲಿ ಯಾವುದಾಗುತ್ತೆ ಅಂದರೆ, ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುವಂಥದ್ದು. ಸ್ಮಾಲ್ ಬೌಲ್ ಡೈವರ್ಟಿಕ್ಯುಲೋಸಿಸ್ ಅಂತೀವಿ, ಗಯಾರ್ಡಿಯಾಸಿಸ್ ಅಂತೀವಿ. ಇವೆಲ್ಲ ಸಣ್ಣ ಕರಳು ಸಮಸ್ಯೆ. ದೊಡ್ಡ ಕರಳಲ್ಲಿ ಯಾವುದು ಅಂದರೆ ಕೊಲಾನಿಕ್ ಡಿಸ್ಮೊಟಿಲಿಟಿ ಅಂತ ಹೇಳ್ತೀವಿ, ಕೊಲಾನಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇದರಿಂದನೂ ಹೊಟ್ಟೆ ಉಬ್ಬರ ಬರ್ಬೋದು. ಸೊ ಇದು ಎಕ್ಸ್ಟೆನ್ಸಿವ್ ಲಿಸ್ಟ್ ಇದೆ. ಸೊ ಇದು ಅಂಗಾಂಗಗಳ ತೊಂದರೆನೋ ಅಥವಾ ಫಂಕ್ಷನಲ್ ಪ್ರಾಬ್ಲಮ್ಮೋ ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಪೇಷಂಟ್ ನೋಡಿದಾಗ ನಾವು ಅದನ್ನು ಡಿಸೈಡ್ ಮಾಡಬಹುದು. ಎಸ್ ಸರ್, ಈಗ ಸಾಕಷ್ಟು ನಮಗೆ ಹೊಟ್ಟೆ ಉಬ್ಬರದಿರ್ಬೋದು, ಎದೆ ಉರಿ ಇರ್ಬೋದು ತಿಳಿಸ್ಕೊಟ್ರಿ. ಈಗ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ, ಆಹಾರ ಪದ್ಧತಿ ಚೇಂಜ್ ಆಗಿದೆ. ಸೊ ಈ ಒಂದು ಟೈಮ್ನಲ್ಲಿ ಈ ಎರಡೂ ಸಮಸ್ಯೆಗಳಿಗೆ ನಾವು ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ಅಥವಾ ಆಹಾರ ಶೈಲಿ ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ? ನಾನು ಆವಾಗಲೇ ಎದೆ ಊರಿಗೆ ಹೇಳಿದೆ, ನಾನು ಸಾಕಷ್ಟು ಹೇಳಿದೆ.
ಈಗ ಹೊಟ್ಟೆ ಉಬ್ಬರಕ್ಕೆ ಕಾಮನ್ ಆಗಿ ಯಾವ್ಯಾವ ಆಹಾರದಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ಇದು ಕಾಮನ್ ಆಗಿ ನಾವು ಹಾಲು, ಕೆಲವ್ರಿಗೆ ಹಾಲು ಜೀರ್ಣ ಆಗೋದಿಲ್ಲ. ಹಾಲು ಮತ್ತು ಅದ್ರ ಪ್ರಾಡಕ್ಟ್ಸ್, ಕಾಟೇಜ್ ಚೀಸ್, ಪನ್ನೀರು, ಯೋಗರ್ಟು, ಇವು ಜೀರ್ಣ ಆಗದೆ ಇರೋದಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೀವಿ. ಇದ್ರಿ ವೆರಿ ಕಾಮನ್ ಸಮಸ್ಯೆ ಇದು. ಅದನ್ನ ನಾವೇ ಒಂದು ರೀತಿಗೆ ಡಯಾಗ್ನೋಸ್ ಮಾಡ್ಕೋಬೋದು. ಹಾಲು ಕುಡಿದಾಗ ನಮಗೆ ಹೊಟ್ಟೆ ಉಬ್ಬರದ ಫೀಲಿಂಗು, ಮೋಷನ್ ಪದೇ ಪದೇ ಹೋಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು ಆಗುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತೀವಿ. ಎರಡನೇದು ಈ ಗೋಧಿ ಮತ್ತು ಅದರ ಐಟಮ್ಗಳು, ಮೈದಾ ಐಟಮ್, ಅದನ್ನು ಗ್ಲುಟೆನ್ ಅಥವಾ ಫ್ರಕ್ಟಾನ್ಸ್ ಅಂತೀವಿ ಅದನ್ನು ಕೆಲವರು ಇಂಟಾಲರೆಂಟ್ ಇರ್ತೀವಿ. ಈ ಹೊಟ್ಟೆ ಉಬ್ಬರಕ್ಕೆ ಅದು ಕಾರಣ, ಗೋಧಿ ಮತ್ತು ಅದರ ಐಟಮ್ಗಳು. ಮೂರನೇದು ಹಣ್ಣುಗಳು, ಫ್ರಕ್ಟೋಸ್ ಅಂತೀವಿ. ಹಣ್ಣಿನಲ್ಲಿರೋ ಶುಗರ್ನ ಫ್ರಕ್ಟೋಸ್ ಅಂತೀವಿ. ಸೊ ಹಣ್ಣುಗಳು, ತರಕಾರಿಗಳು, ಕೆಲವು ಸಲ ಟೇಬಲ್ ಶುಗರ್, ನಾವು ಶುಗರ್ ಏನಿರ್ತೀವೋ ಅದು. ಕೆಲವು ಜನ ಬಂದು ಹೇಳ್ತಾರೆ, ಸರ್ ನನಗೆ ಸ್ವೀಟ್ ತಿಂದರೆ ಹೊಟ್ಟೆ ಉಬ್ಬರಿಸುತ್ತೆ. ನಾವು ಅದನ್ನು ಅಷ್ಟು ನೆಗ್ಲೆಕ್ಟ್ ಮಾಡ್ತೀವಿ. ಅಂದರೆ ಅದಾದ್ರೂ ಆಗ್ಬೋದು. ನಾವೇನು ಅನ್ಕೋತೀವಿ, ಖಾರ ತಿಂದರೆ ಮಾತ್ರ ಹೊಟ್ಟೆ ಉಬ್ಬರಿಸುತ್ತೆ, ಹುಳಿ ತಿಂದರೆ ಮಾತ್ರ ಹೊಟ್ಟೆ ಉಬ್ಬರಿಸುತ್ತೆ ಅಂತ. ಹಂಗಿಲ್ಲ. ಅದು ಈ ಥರ ಸ್ವೀಟ್ ಪದಾರ್ಥಗಳು ತಿಂದ್ರೂ ಅದಕ್ಕೆ ಇಂಟಾಲರೆನ್ಸ್ ಇದ್ದಾಗ ಹೊಟ್ಟೆಯೊಳಗೆ ಗಾಳಿ ತುಂಬಿಕೊಂಡು ಹೊಟ್ಟೆ ಉಬ್ಬರ ಬರುವಂಥದ್ದು ಆಗುತ್ತೆ. ನಾಲ್ಕನೇದು ಯಾವುದಂದರೆ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಈ ಸಾರ್ಬಿಟಾಲ್, ಝೈಲಿಟಾಲ್ ಅಂತ ಈ ಕ್ಯಾನ್ ಜ್ಯೂಸಸ್ಗಳಿಗೆಲ್ಲ ಹಾಕಿರ್ತಾರೆ. ಅಥವಾ ಡಯಾಬೆಟಿಕ್ ಪೇಷಂಟ್ಸ್ ತಗೋತಿರ್ತಾರೆ, ಶುಗರ್ ಫ್ರೀ ಅಂತ ಹೇಳಿ ತಗೋತಿರ್ತಾರೆ. ಅದರಿಂದನೂ ಅದು ಜೀರ್ಣ ಸರಿಯಾಗಿ ಆಗದಲ್ಲೇ ಹೊಟ್ಟೆ ಉಬ್ಬರ ಬರ್ಬೋದು. ಅದು ವೆರಿ ಇಂಪಾರ್ಟೆಂಟ್. ಅದು ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಕಾಸ್ ಅದು. ಸೊ ಆಮೇಲೆ ಇನ್ನೊಂದು ಐದನೇದು ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತು, ಆದ್ರೂ ಅದನ್ನು ಮಾಡ್ತಾ ಇರ್ತೀವಿ. ಅದು ಕಾಳುಗಳು, ಲೆಗ್ಯೂಮ್ಸ್ ಅಂತ ಕರಿತೀವಿ ಅದಕ್ಕೆ. ಕಾಳುಗಳು, ಅವರೆಕಾಳು, ಕಡಲೆಕಾಳು, ಇದನ್ನ ತಿಂದಾಗ ಏನಾಗುತ್ತೆ, ಇವು ಬಾಡಿಯಲ್ಲಿ ಡೈಜೆಸ್ಟ್ ಆಗಲ್ಲ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ. ದೊಡ್ಡ ಕರಳಿಗೆ ಹೋಗ್ಬಿಡ್ತವೆ. ದೊಡ್ಡ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಸಹಜವಾಗಿ ಇರ್ತವೆ. ದೊಡ್ಡ ಕರಳಲ್ಲಿ ಬ್ಯಾಕ್ಟೀರಿಯಾ ತುಂಬ ಇರುತ್ತೆ. ಅದು ಇದನ್ನ ಬಳಸ್ಕೊಳ್ಳುತ್ತೆ. ಬಳಸ್ಕೊಂಡಾಗ ಬೈ ಪ್ರಾಡಕ್ಟಾಗಿ ಗ್ಯಾಸ್ ಬರುತ್ತೆ. ಆ ಗ್ಯಾಸಿಂದ ಹೊಟ್ಟೆ ಉಬ್ಬರದ ಅನುಭವ ಆಗುತ್ತೆ. ತುಂಬ ಕೆಳಗಡೆ ಗಾಳಿ ಹೋಗ್ತಿದೆ, ಆ ಥರ ಅನುಭವ ಆಗುತ್ತೆ. ಸೊ ಕಾಳುಗಳನ್ನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೊಟ್ಟೆ ಉಬ್ಬರಕ್ಕೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಎದೆ ಉರಿ ಅಥವಾ ಹೊಟ್ಟೆ ಉಬ್ಬರ ಎರಡೂ ಕೂಡ ಯಾವ ರೀತಿಯಾಗಿ ಯಾವ ಕಾರಣಗಳಿಗೆ ಬರುತ್ತೆ, ನಮ್ಮ ಲೈಫ್ ಸ್ಟೈಲಿಂದ ಯಾವ ಎಲ್ಲ ಕಾರಣಗಳು ಬರ್ಬೋದು, ನೆಕ್ಸ್ಟ್ ಬಿಟ್ಟರೆ ಅದೇ ರೀತಿಯಾಗಿ ಬಿಟ್ಟರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಜೊತೆಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ಸ್, ನಮಸ್ಕಾರಗಳು. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯ ಇದೆ. ಜೊತೆಗೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಯಾವ ರೀತಿಯಾಗಿ ಟೈಮ್ ಕರೆಕ್ಟಾಗಿ ಸರಿಯಾದ ಆಹಾರವನ್ನು ತಗೊಳ್ಬೇಕು ಅಂತ ಹೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಟ್ಟೆ ಉಬ್ಬರದ ಬಗ್ಗೆ, ಎದೆ ಉರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಕಿರಣ್ ಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.